ಜೀವನದಲ್ಲಿ ನನಗೆ ಒಂದು ವಿಷಯ ಅಂದರೆ ಭಯಂಕರ ಇಷ್ಟ, ಕನ್ನಡ. ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡ್ತಿರೇ ಮನಸ್ಸುಗೊಳ್ಳೆದು. ಕರ್ನಾಟಕದಲ್ಲಿ ಲಿರಿಸಿಸ್ಟ್ಗಳು ಅಂಡರ್ ರೇಟೆಡ್. ತ್ರಿಲೋಕ್ ತ್ರಿವಿಕ್ರಮ್ ಅವ್ರಿಗೆ ಫೀಲ್ ಆಗಿದೆ ಅವರು ಒಂದ್ ಸ್ವಲ್ಪ ಓವರ್ ರೇಟೆಡ್ ಅಂತ. ಸರಸ್ವತಿ ಮೇಲಿಂದ ನೋಡ್ತಾಳೆ ಇವ್ರು ಬರಿತಾ ಇರೋದು. ಒಬ್ರು ಹ್ಯಾಂಡ್ ರೈಟಿಂಗ್ ನೋಡಿ ಖುಷಿಯಾಗಿ ಭೂಮಿಗೆ ಇಳಿತಾಳೆ, ಇನ್ನೊಬ್ರು ಹ್ಯಾಂಡ್ ರೈಟಿಂಗ್ ನೋಡ್ಬಿಟ್ಟು ವಾವ್ ಅಂತ ಆನಂದವಾಗಿ ನಗ್ತಾಳೆ, ಇನ್ನೊಬ್ರು ಹ್ಯಾಂಡ್ ರೈಟಿಂಗ್ ನೋಡ್ಬಿಟ್ಟು ಸಾಕು ಗುರು ಬೇಡ ವಾಪಸ್ ಹೋಗ್ಬಿಡ್ತೀನಿ ಅಂತ ಹೊರಡ್ತಾಳೆ. ಯಾವ್ದಕ್ ಬರ್ತಾಳೆ, ಯಾವ್ದಕ್ ನಗ್ತಾಳೆ, ಯಾವ್ದಕ್ ಹೊರಡ್ತಾಳೆ ಅಂತ ನೀವು ಡಿಸೈಡ್ ಮಾಡಿ ಹೇಳಿ. ಹಾಡು ಹಿಟ್ಟಾಗ್ಲಿ ಆಮೇಲೆ ಒಂಚೂರು ಪೇಮೆಂಟ್ ಕೊಡ್ತೀನಿ ಇರಪ್ಪ ಅಂತ ಪ್ರೊಡ್ಯೂಸರು ಅರ್ಧ ಕೊಟ್ಟು ಇನ್ನ ಅರ್ಧ ಕೊಟ್ಟೇ ಇಲ್ಲ. ಫುಲ್ ಈಗ ಹಾಡು ಹುಟ್ಟಿದ ಸಮಯ, ನೀವು ಬರ್ದಿರೋ ಹಾಡು ಈ ಹಾಡು ಬರಿಬೇಕಾದ್ರೆ ಹಿಂಗಾಗಿತ್ತು ಅಂತ, ಅದು ನೀವು ಯಾವ್ದು ಹೇಳ್ತೀರಿ? ನಿಮ್ಮ ಜೀವನದಲ್ಲಿ ಆಳವಾಗಿ ಪ್ರಭಾವ ಬೀರಿರೋ ಒಬ್ರು ಸಿನಿಮಾ ಸಾಹಿತಿ ಒಬ್ಬರ ಹೆಸರೇ ಹೇಳ್ಬೇಕು. ಹಂಸಲೇಖ. ಈ ಹಾಡು ನಾನು ಬರ್ದಿರೋದು ಇನ್ನೊಂದು ಸ್ವಲ್ಪ ಟೈಮ್ ಕೊಟ್ಟಿದ್ರೆ ಇನ್ನೊಂಚೂರು ಚೆನ್ನಾಗಿ ಬರ್ಕೊಡ್ತಿದ್ದೆ. ಪರಿಚಯವಾದೆ ಚರಣ. ನಾನು ಯಾವುದಕ್ಕೂ ಹಂಗೆ ಹೇಳಲ್ಲ. ನಂದು ಬೆಸ್ಟ್ ಎಷ್ಟೈತೆ ಅಷ್ಟು ಕೊಟ್ಬಿಟ್ಟಿದ್ದೀನಿ. ಯಾವ್ಯಾವ ಹಾಡು ಬರ್ದಿದ್ದೀನಿ ಅಂತ ಡೈರಿಯಲ್ಲಿ ಏನಾದ್ರು ಬರ್ದಿಟ್ಕೊಳ್ಳೋ ಅಭ್ಯಾಸ ಇದೆಯಾ? ನನಗೆ ಫೈಲ್ ಇದೆ, ಎಕ್ಸೆಲ್ ಇದೆ. ನೈಸ್. ನಾನು ಎಕ್ಸೆಲ್ ಮೇಂಟೈನ್ ಮಾಡ್ತೀನಿ. ನಾನು ಎಕ್ಸೆಲ್ ಹಾಕಿದ್ದೀನಿ. ಪೇಮೆಂಟ್ ಸೈಡಲ್ಲಿ ಇನ್ನೊಂದು ಕಾಲಮ್ ಇರುತ್ತೆ, ಯಾವ್ದು ಬಂದಿದೆ ಯಾವ್ದು ಬಂದಿದೆ ಯಾವುದು ನೋಡ್ಕೊಂಡಿರ್ತೀನಿ. ಒಂದೇ ಎಕ್ಸೆಲ್ 3 ಜನ ಮೇಂಟೈನ್ ಮಾಡ್ತಾ ಇದ್ರೆ ಶೇರ್ ಡ್ರೈವ್ ತರ ಅದ್ರಲ್ಲಿ ನಂದು ಇದು ಇದೆ. ಪೇಮೆಂಟ್ ಬಂದೇ ಇರೋದು ಬರ್ದೇ ಇರೋದು ಎಲ್ಲ ಇದೆ. ಗ್ರೀನು ರೆಡ್ ಇರೋದು ಯಾವ ರಿಲೀಸ್ ಆಗಿದ್ಯಾ ಇಲ್ವಾ ಎಲ್ಲಾನು ಒಂದು ಸಾರ್ಟ್ ಔಟ್ ಮಾಡೋದಕ್ಕೆ ಒಳ್ಳೆ. ಹೌದು. SR ಗೇಮ್ ಅಂತ ನೀವು ಇಷ್ಟೆಲ್ಲ ಹಾಡು ಬರೆದು ಪ್ರೂವ್ ಮಾಡಿದ್ಮೇಲೂ ಈಗಲೂ ಕೆಲವು ಡೈರೆಕ್ಟರ್ಸು ನಿಮ್ಮನ್ನ ಬೆಳೆಸ್ತಿರೋದೇ ನಾವು ಅನ್ನೋ ರೇಂಜಿಗೆ ಟ್ರೀಟ್ ಮಾಡ್ತಾರೆ. ಕೆಲವರು ಹೇಳಿದ್ರೆ ತ್ರಿಲೋಕ್ನ ಯಾರು ಹಂಗೆ ಟ್ರೀಟ್ ಮಾಡಿಲ್ಲ, ದಯವಿಟ್ಟು ಟ್ರೀಟ್ ಮಾಡೋಕೆ ಶುರು ಮಾಡಿ ಅಂತ ಹೇಳ್ತಾ ನಮ್ಮ ಮುಂದಿನ ಪ್ರಶ್ನೆ. ಸೇಫ್ ಆಗ್ಬಿಟ್ರು. ಇನ್ನೂ ನಾವು ಬರ್ದಿರೋ ಕೆಲವು ಹಾಡುಗಳಿಗೆ ಪೇಮೆಂಟೇ ಬಂದಿಲ್ಲ. ಅಯ್ಯೋ, ಒಂದೆರಡು ಹಾಡಿಗೆ ನನ್ನ ಪೇಮೆಂಟು 1,00,000 ದಾಟಿದೆ. ನಾಗಾರ್ಜುನ್ ಸುಳ್ಳು ಹೇಳ್ತೀಯ? ಎಸ್ ಅಂತ ತೋರಿಸ್ಬಿಟ್ಟು ಎತ್ಕೊಂಡಿದ್ದು ನಾಗಾರ್ಜುನ, ಗೊತ್ತಾ ಪ್ರಮೋದ್? ಹೌದಾ? 50,000 ದಾಟಿದೆ. 35,000 ದಾಟಿದೆ. ನೈಸ್. ಇನ್ನೇನು 40ರಿಂದ 55 ಇರುತ್ತೆ, ಅರ್ಥ ಮಾಡ್ಕೊಂಬಿಡಿ. ಅಲ್ಲಿ ನೋಡಿ, ಹೀರೋಯಿನ್ಗೆ ತುಂಬಾ ರೊಮ್ಯಾಂಟಿಕ್ ಆಗಿ ಸಾಂಗ್ ಬರ್ದಾಗ ನನ್ನ ಹೆಂಡತಿ ರೇಗ್ಸಿದ್ದಿದೆ. ನಿನಗೆ ಹಿಂಗೆ ಅಲ್ಲರ್ಸಿನ ಹೆಂಡತಿ ಇಲ್ಲ ನಾವು ಬರ್ದಿರೋ ಲೈನ್ಸ್ನೇ ಒಂದೆರಡು ಆ ಕಡೆ ಈ ಕಡೆ ಮಾಡ್ಬಿಟ್ಟು ಡೈರೆಕ್ಟ್ರು ಅವ್ರ ಹೆಸರು ಹಾಕೊಂಡ್ಬಿಟ್ಟಿದ್ದಾರೆ ಲಿರಿಕ್ಸ್ಗೆ. ನಾವು ಬರ್ದಿರೋ ಕೆಲವೊಂದು ಹಾಡುಗಳು ಚೆನ್ನಾಗಿ ಪಿಕ್ಚರೈಸ್ ಮಾಡಿಲ್ಲ ಅಂತ ನಮಗೆ ಬೇಜಾರಿದೆ. ನಾಗಾರ್ಜುನ ಇಂಡಸ್ಟ್ರಿಯಲ್ಲಿ ಬೆಳೆಯಕ್ಕೆ ಏನೇನ್ ಬೇಕೆಲ್ಲ ಮಾಡ್ತಾರೆ. ಬರಹಗಾರರಿಗೆ ಪ್ರಾಮುಖ್ಯತೆ ಹೆಚ್ಚಾದ್ರೆ ನಮ್ಮ ಇಂಡಸ್ಟ್ರಿ ಇನ್ನೂ ಚೆನ್ನಾಗಿ ಬೆಳಿಬಹುದು. ಡೈರೆಕ್ಟರ್ಗೆ ಕ್ಲಾರಿಟಿ ತುಂಬಾ ಚೆನ್ನಾಗಿದ್ರೆ ಹಾಡುಗಳು ಬೇಗ ಮುಗಿಯತ್ತೆ. ಮ್ಯೂಸಿಕ್ ಡೈರೆಕ್ಟರ್ಗಳಿಗಿಂತ ಡೈರೆಕ್ಟರ್ನ ಸಹಿಸ್ಕೊಳ್ಳೋದು ಕಷ್ಟ. ಅದು ಅಪ್ಲೈ ಆಗಲ್ಲ. ಅದು ಏನೇ ಅಂದ್ರೆ ಏನ್ ತೋರ್ಸಿದ್ರೆ ಆಗಲ್ಲ. ಹುಷಾರು. ನೋ ತೋರ್ಸಿದ್ರೆ ಇಲ್ಲ ಅಂದ್ರೆ ಕಷ್ಟ ಅಲ್ಲ ಅಂತ ಅಷ್ಟೇ. ಸುಲಭ. ನೋ ತೋರ್ಸಿದ್ರೆ ತಗ್ಲಾಕೋತೀರಾ, ಎಸ್ ತೋರ್ಸಿದ್ರೆ ತಗ್ಲಾಕೋತೀರಾ. ಇಲ್ಲ, ನಾವು ಯಾವಾಗಲೂ ಡೈರೆಕ್ಟರ್ಗಳ ಪಾರ್ಟಿ ಆಗಿ ರೈಟಿಂಗು ಮಾಡ್ಬೇಕಲ್ಲ ಪ್ಯಾರಲಲ್. ಡೈರೆಕ್ಟರ್ ತುಂಬಾ ಚೆನ್ನಾಗಿ ಕತೆ ಹೇಳಿದ್ರೆ ಅವ್ರು ಹೇಳ್ತಾ ಇರೋ ಕತೆಲೇ ಅರ್ಧ ಸಾಹಿತ್ಯ ಇರುತ್ತೆ. ಅಲ್ಲಪ್ಪ ನಾನು ಹೇಳಿದ್ದೆ ಬರ್ದಿದ್ಯಲ್ಲೋ ನೀನ್ ಬೇರೆ ಬರಿ ಅಂತ ಹೇಳಿಸ್ಕೊಂಡಿರೋದು ಇದೆ. ನೀವೇ ಹೇಳಿದ್ರಲ್ಲ ಸರ್ ಹಿಂಗೆ ಇರ್ಬೇಕು ಅಂತ. ಏನ್ ಬೇಕಂತ ಗೊತ್ತಾಗುತ್ತೆ, ಬಟ್
ಪೊಯಿಟ್ರಿ ಆಮೇಲೆ ನಾವು ಅದು ಬರೀಲೇಬೇಕು. ಹೌದು. ಹಾಡಿನ ಸಾಹಿತ್ಯ ಗಮನಿಸಿ ಹಾಡನ್ನ ಎಂಜಾಯ್ ಮಾಡೋರು ನಮ್ಮಲ್ಲಿ ತುಂಬಾ ಕಡಿಮೆ ಜನ. ಕರ್ನಾಟಕದಲ್ಲಿ ಲಿರಿಸಿಸ್ಟ್ಗಳು ಅಂಡರ್ ರೇಟೆಡ್. ತ್ರಿಲೋಕ್ ತ್ರಿವಿಕ್ರಮ್ ಅವ್ರಿಗೆ ಫೀಲ್ ಆಗಿದೆ ಅವರು ಒಂದ್ ಸ್ವಲ್ಪ ಓವರ್ ರೇಟೆಡ್ ಅಂತ. ಕರ್ನಾಟಕದಲ್ಲಿ ಅಂತ ಹೇಳಿದ್ರೆ ಲೈಕ್ ನಾವು ತುಂಬಾ ಜನ ಸೆಲೆಬ್ರೇಟ್ ಮಾಡಿದೀವಿ, ಇಲ್ಲ ಅಂತಲ್ಲ, ಮಾಡಿದೀವಿ. ಇಲ್ಲ ನನ್ನ ಪ್ರಕಾರ ಅಂಡರ್ ರೇಟೆಡ್. ಇನ್ನೂ ಸೆಲೆಬ್ರೇಟ್ ಮಾಡ್ಬೇಕು. ಆ ತರ ಹೋದ್ರೆ ಅದು ಎಲ್ಲಾ ಫೀಲ್ಡ್ ಅಲ್ಲೂ ಇದೆ. ಅಟ್ ದ ಸೇಮ್ ಟೈಮ್ ಸೆಲೆಬ್ರೇಟ್ ಮಾಡ್ತಿದೀವಿ ಅವ್ರನ್ನ. ಅದೇ ಅಂಡರ್ ರೇಟೆಡ್. ಹೌದು. ಇನ್ನು ರೊಮ್ಯಾಂಟಿಕ್ ಸಾಂಗ್ಗಳು ಮದ್ವೆ ಆಗಕ್ಕಿಂತ ಮುಂಚೆ ಬರ್ದಿದ್ದಕ್ಕಿಂತ ಮದ್ವೆ ಆದ್ಮೇಲೆ ಪದಗಳು ಜಾಸ್ತಿ ಸಿಗ್ತವೆ. ಏನಿಲ್ಲ, ಹೌದಾ? ಸಿಗಲ್ವಾ? ಅಲ್ಲ, ಪದಗಳೇನು ಚೇಂಜ್ ಆಗಲ್ವಲ್ಲ. ಅಲ್ಲ, ಸಿಗುತ್ತೆ. ಭಾವನೆಗಳು ಅಂದ್ರೆ ಪದಗಳು ಅವೇ, ಅದೇ ಕನ್ನಡ, ಅದೇ ಇದಲ್ಲ. ಅಲ್ಲ, ನೀವು ಸುಮ್ನೆ ಮದ್ವೆ ಆಗಿರೋರ್ನ ಇನ್ನೊಬ್ರನ್ನ ಹುಡುಕಿ ಕರೆಸ್ಬೋದು. ನೀವು ಅಲ್ಲ, ಮದುವೆ ಆಗೋರ್ಗು ಕಾಯ್ಬೋದಿತ್ತಾ ಒಂದು ಹುಡುಗಿ ನೋಡಿ. ಸೊ ಈ ವಿಚಾರನೇ ನಿಮ್ಗೆ ಹೇಳ್ಬೇಕು ಅಂತ ಬಂದೆ ಫ್ರೆಂಡ್ಸ್. ತ್ರಿಲೋಕ್ ತ್ರಿವಿಕ್ರಮ್ ಅಂತ ಎಲಿಜಿಬಲ್ ಬ್ಯಾಚುಲರ್. ಸೊ ಇನ್ಸ್ಟಾಗ್ರಾಮ್ ಅಲ್ಲಿ ತ್ರಿಲೋಕ್ ತ್ರಿವಿಕ್ರಮ್ ಅಂತ ಇದೆ. ಇಂಟರ್ವ್ಯೂ ಒಂದು 10 ನಿಮಿಷ ಇದೆ ಮ್ಯಾಟ್ರಿಮೋನಿನ ಇರೋದು. ಆಮೇಲೆ ಅದು ಕಾಲ್ ಬರೋಕ್ ಶುರು ಆಗ್ಬಿಡುತ್ತೆ, ನಮ್ಮ ಮಗನ್ ಮದ್ವೆ ಆಗಿಲ್ಲ, ಮದ್ವೆ ಆಗಿರೋರ್ನ ಕರೆಸ್ಬಿಡಿ ಅಂತ ಹೇಳ್ಬಿಟ್ಟು ಅವ್ರು ಸ್ಪಾನ್ಸರ್ ಕೊಟ್ಬಿಡಿ. ಅದು ಒಂದು ಬಂದ್ಬಿಡ್ಲಿ, ಜಾತಕ ಕೊಟ್ಬಿಡಿ, ಹಾಕ್ಬಿಡಿ. ನಾವು ಕೆಲವೊಂದು ಸಿನಿಮಾಗೆ ಹಾಡು ಬರ್ದಿದೀವಿ, ಆದ್ರೆ ಥಿಯೇಟರ್ ನೋಡಿದ್ರೆ ಆ ಸಾಂಗೇ ಇಲ್ಲ, ಆದ್ರೆ ಅದಕ್ಕೆ ಪೇಮೆಂಟ್ ಬಂದಿದೆ. ಥಿಯೇಟರ್ ಯೂಸೇ ಮಾಡಿಲ್ಲ, ಪೇಮೆಂಟ್ ಯಾಕಪ್ಪ ಅಂತ ಕೊಟ್ಟಿಲ್ದೇ ಇರೋದು ಇದೆ. ಇಲ್ಲ, ಓ ಸೊ ಸೂಪರ್ ಅಲ್ಲ? ಹಂಗಾರೆ ಸಿನಿಮಾದಲ್ಲಿ ಎಷ್ಟೊಂದು ದುಡ್ಡು ವೇಸ್ಟ್ ಆಗ್ತಾ ಇದೆ ಜಡ್ಜ್ಮೆಂಟ್ಗಳಿಂದ. ಅದನ್ನ ರಾಂಗ್ ಜಡ್ಜ್ಮೆಂಟ್ ಅನ್ಬೋದು ಅಥವಾ ಓವರ್ ಥಿಂಕಿಂಗ್ ಅನ್ಬೋದಾ? ಅದು ಸೇಫರ್ ಸೈಡ್ ಮಾಡ್ಕೊಂತಾರೆ ಎಲ್ಲದೂ ಎಕ್ಸ್ಟ್ರಾ ಮಾಡೇ. ಅಲ್ಲ, ಒಂದೊಂದ್ಸತಿ ಅದು ಕಟ್ ಮಾಡಿರೋದೇ ವರ್ಕ್ ಆಗಿರುತ್ತೆ, ಕಟ್ ಮಾಡಿರೋದ್ರಿಂದನೇ ವರ್ಕ್ ಆಗುತ್ತೆ. ಅಲ್ಲಿ ಸಾಂಗ್ ಬಂದಾಗ ರಾಂಗ್ ಪ್ಲೇಸ್ಮೆಂಟ್ ಅಂತ ಅನ್ಸಿರ್ಬೋದು. ಸಿನಿಮಾದಲ್ಲಿ ಯಾವ್ದು ವರ್ಕ್ ಆಗುತ್ತೆ ಹೇಳಕ್ಕಾಗಲ್ಲ. ಸೊ ಪ್ರೀತಿಯ ನಿರ್ದೇಶಕರು ಮತ್ತು ಪ್ರೊಡ್ಯೂಸರ್ಗಳೇ ಕೆಲವೊಂದು ಹಾಡುಗಳನ್ನ ಕಟ್ ಮಾಡ್ಬೇಕು ಅಂತಿದ್ರು ಬರ್ಸಿ ಇವ್ರ ಹತ್ರ ಅಲ್ವಾ? ತುಂಬಾ ವರ್ಕ್ ಆಗಿದೆಯಂತೆ ಆ ತರ ಬರ್ದ್ಬಿಟ್ಟು ಹಾಕ್ಬೇಡಿ, ಅದೊಂಥರ ಸೂಪರ್ಸ್ಟಿಷಿಯಸ್. ಬಟ್ ಏನ್ ಗೊತ್ತಾ, ಸಿನಿಮಾದಲ್ಲಿ ಇಲ್ಲ ಅಂತ ಒಂಚೂರು ಮುಂಚೆ ನಮ್ಗೆ ಹೇಳ್ಬಿಡಿ, ಯಾಕಂದ್ರೆ ನಾವು ಅದು ಬಂದಿದೆ ಅಂದ್ಕೊಂಡು ಹೋದಾಗ ಅಲ್ಲಿ ಬಂದಿಲ್ಲ ಅಂದಾಗ ಒಂದ್ ಹಾಡು ಬರ್ದಿದೀವಿ, ಕೆಲವೊಂದು ಲೈನ್ಗಳು ಡೈರೆಕ್ಟರ್ ಮ್ಯೂಸಿಕ್ ಡೈರೆಕ್ಟರ್ಗಳಿಗೆ ಓಕೆ ಆಗಿಲ್ಲ, ಅದೇ ಲೈನ್ ನ ಬೇರೆ ಸಿನಿಮಾಗೆ ಬರ್ಬಿಟ್ಟು ದುಡ್ಡು ಇಸ್ಕೊಂಡಿದೀವಿ. ಕಂಪ್ಲೀಟ್ ಸಾಂಗೇ ಇಲ್ಲ, ಫುಲ್ ಸಾಂಗ್ ಆಗಲ್ಲ. ಆಯ್ತು, ಅದನ್ನ ಎಸ್ ಬರ್ಸ್ಬೇಕು ನಾನು ಇವಾಗ. ಕೆಲವೊಂದು ಲೈನ್ಸ್ ನ ಡೈರೆಕ್ಟರ್ ಮ್ಯೂಸಿಕ್ ಡೈರೆಕ್ಟರ್ ಒಪ್ಪದೇ ಇದ್ದಾಗ ಆ ಲೈನ್ಸ್ ನ ಬೇರೆ ಸಿನಿಮಾಗೆ ಬರ್ಬಿಟ್ಟು ದುಡ್ಡು ಇಸ್ಕೊಂಡಿದ್ದೆ. ಕೆಲವೊಂದು ಲೈನ್ಸ್ ಮಾಡಿದ್ದೆ ಇಲ್ವಾ? ಪ್ರಮೋದ್ ಮರವಂತ ಇಂಡಸ್ಟ್ರಿ ಪಾಯಿಂಟ್ ಆಫ್ ವ್ಯೂ ನೋಡಿ, ನನ್ನ ಭವಿಷ್ಯದ ಪಾಯಿಂಟ್ ಆಫ್ ವ್ಯೂ ನೋಡಿ. ಹಾಡು ಅವ್ರು ಅನ್ಕೊಂಡಿದ್ದಕ್ಕಿಂತ ಜಾಸ್ತಿ ಹಿಟ್ ಆದ್ಮೇಲೆ ಕರೆದು ಪ್ರೊಡ್ಯೂಸರ್ ಇನ್ನೂ ಜಾಸ್ತಿ ದುಡ್ಡು ಕೊಟ್ಟಿದ್ದಾರೆ. ಹೌದಾ? ಅಯ್ಯೋ, ಹಾಡು ಹಿಟ್ಟಾಗ್ಲಿ ಆಮೇಲೆ ಒಂಚೂರು ಪೇಮೆಂಟ್ ಕೊಡ್ತೀನಿ ಇರಪ್ಪ ಅಂತ ಪ್ರೊಡ್ಯೂಸರು ಅರ್ಧ ಕೊಟ್ಟು ಇನ್ನ ಅರ್ಧ ಕೊಟ್ಟೇ ಇಲ್ಲ. ಫುಲ್ ಅರ್ಧಂಬರ್ಧ ಕೊಟ್ಟಿದ್ದು ಯಾವ್ದಿಲ್ಲ, ಅಡ್ವಾನ್ಸ್ ಮಾಡಿ ಫುಲ್ ಕೊಡದೇ ಇರೋದಿದೆ. ಹೌದಾ? ಹಿಟ್ಟಾಗ್ಲಿ ಅಂತ ಏನು ಕಂಡೀಷನ್ ಆ ಥರ ಏನಿಲ್ಲ, ಅರ್ಧ ಕೊಟ್ಟು ಆಮೇಲೆ ಇನ್ನು ಅರ್ಧ ಕೊಡದೇ ಇರೋದೆಲ್ಲ ಇದೆ. ಹಿಟ್ಟಾಗ್ಲಿ ಅಂತ ಏನು. ಮ್ಯೂಸಿಕ್ ಡೈರೆಕ್ಟ್ರೇ ಪೇಮೆಂಟ್ ಕೊಟ್ಬಿಟ್ರೆ ಈಸಿ ನಮಗೆ ಕೆಲಸ. ನೋ, ಬಿಕಾಸ್ ನಮ್ಮ ಮತ್ತು ಅವ್ರ ಮಧ್ಯೆ ಕಮರ್ಷಿಯಲ್ ಬರಬಾರ್ದು. ನಾವು ಅನ್ನೋ ಒಂದು ಆತ್ಮೀಯತೆ ಇರುತ್ತೆ, ಕಮರ್ಷಿಯಲ್ ಆಚೆ ಇರಬೇಕು, ಆವಾಗಲೇ ಕೆಲಸ ಚೆನ್ನಾಗಿ. ಅಣ್ಣ ಎಸ್ ಅಂತ ಹಾಕಿ. ಹೌದಾ? ಯಾಕಂದ್ರೆ ಅವ್ರು ಕರೆಕ್ಟಾಗಿ ಕೊಟ್ಬಿಡ್ತಾರೆ. ಬೇಸಿಕಲಿ ಪ್ರೊಡ್ಯೂಸರ್ಸ್ಗಳೇ ದಯವಿಟ್ಟು ಗಮನ ಹರಿಸಿ ನಾಗಾರ್ಜುನ್ ಶರ್ಮಾ ಅವ್ರ ಕಡೆ ಒಂಚೂರು. ಎಷ್ಟು ಹೋಗ್ತಿದೆ ನೋಡ್ಕೊಳ್ಳಿ. ನಮ್ಮಲ್ಲಿ ಐಟಮ್ ಸಾಂಗು ಟಪಾಂಗುಚ್ಚಿ ಸಾಂಗ್ಗಳು ಹಿಟ್ ಆಗೋ ಅಷ್ಟು ರೊಮ್ಯಾಂಟಿಕ್ ಸಾಂಗ್ಗಳು ಹಿಟ್ ಆಗಲ್ಲ. ಆ ಥರ ಏನಿಲ್ಲ, ರೊಮ್ಯಾಂಟಿಕ್ ಸಾಂಗ್ ಅದೇ ಪ್ರಶ್ನೆ ಇರಲಿಲ್ಲ, ನೀನು ತೋರ್ಸಕ್ಕೊಂದಿರಲಿ ಅಂತ. ತುಂಬ ತಗ್ಲಾಕ್ಸೋ ಥರ ಕೇಳಬೇಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿರೋದ್ರಿಂದ ತುಂಬ ಡೀಸೆಂಟಾಗಿ ಪ್ರಶ್ನೆಗಳನ್ನು ಮಾಡಿದೆ ಅಂತ ಹೇಳ್ತಾ ಈ ಗೇಮ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ ಯು. ಈಗ ಹಾಡು ಹುಟ್ಟಿದ ಸಮಯ. ನೀವು ಬರೆದಿರೋ ಹಾಡು ಎರಡೆರಡು ಹಾಡಿನ ಬಗ್ಗೆ ಹೇಳಿ ಚಿಕ್ಕದಾಗಿ. ಆ ಹಾಡಿಂದ ಟ್ರಿವಿಯಾಸ್ ಇರತ್ತಲ್ವಾ, ಈ ಹಾಡು ಬರಿಬೇಕಾದ್ರೆ ಹಿಂಗಾಗಿತ್ತು ಅಂತ, ಅದು ನೀವು ಯಾವ್ದು ಹೇಳ್ತೀರಿ? ಸೊ ನನ್ನ ಫಸ್ಟ್ ಸಾಂಗ್ ಚಂದ ಚಂದ ನನ್ನ ಹೆಂಡತಿ,
ಅದು ಆ್ಯಕ್ಚುಲಿ ರವಿ ಬಸ್ರು ಅವರು ಆಲ್ಬಮ್ ಮಾಡಬೇಕು ಅಂತ ಹೇಳಿ ಸುಮ್ಮನೆ ಒಂದು ನೀವೊಂದು ಆಲ್ಬಮ್ ಬರ್ದು ಕಳಿಸಿ, ನನಗೆ ಲಿರಿಕ್ಸ್ ಬರ್ದು ಕಳಿಸಿ ಅಂತ ಹೇಳಿದ್ರು. ನಾನು ಆಫೀಸಲ್ಲಿದ್ದೆ ಅವಾಗ. ಸೊ ಮಧ್ಯಾಹ್ನ ಕಳಿಸಿದ್ರು, ಗಂಡ ಹೆಂಡತಿಯನ್ನು ಹೋಗೋ ಥರ ಬರ್ದು ಕಳಿಸಿ ಅಂತ. ನಾನು ಸಾಯಂಕಾಲ ಕ್ಯಾಬಲ್ಲಿ ಹೋಗ್ತಾ ಫೋನಲ್ಲಿ ಟೈಪ್ ಮಾಡ್ತಾ ಪಲ್ಲವಿ ಒಂದು ಬರ್ದು ಅವ್ರಿಗೆ ಕಳಿಸಿದ್ದೆ. ಅದೇ ಭಾರಿ ಖುಷಿ ಮಾರ್ರೆ ನನಗೆ ಅದನ್ನು ಟಿಲ್ ಚಂದ ನನ್ನ ಹೆಂಡತಿ ಅವರು. ನಾನು ಆಲ್ಮೋಸ್ಟ್ 1.5 ಇಯರಿಂದ ಅವ್ರಿಗೆ ಬೇರೆ ಬೇರೆ ಲಿರಿಕ್ಸ್ ಕಳಿಸ್ತಾನೆ ಇದ್ದೆ. ಒಂದಕ್ಕೂ ರಿಪ್ಲೈ ಮಾಡಿರಲಿಲ್ಲ, ಅಂದರೆ ಯಾವುದು ಚೆನ್ನಾಗಿರಲಿಲ್ಲ, ಅವ್ರಿಗೆ ಇಷ್ಟ ಆಗಿರಲಿಲ್ಲ ಅಂತ. ಬಟ್ ಇದು ಕಳಿಸ್ತಿದ್ದಂಗೆ ಅವರು ಚೆನ್ನಾಗಿದೆ ಟ್ಯೂನ್ ಮಾಡ್ತೀನಿ ಅಂತ ಹೇಳಿದರು. ಹಂಗೆ ಹುಡ್ಕೊಂಡಿದ್ದೆ ಹಾಡು. ಓ ನೈಸ್. ಆ ಸಿನಿಮಾಗೆ ಬರ್ದಿದ್ದಲ್ಲ? ಇಲ್ಲ, ಫಸ್ಟ್ ಆಲ್ಬಮ್ ಸಾಂಗ್ ಅಂತ ಬರ್ದಿದ್ದು, ಆಮೇಲೆ ಸಿನಿಮಾಗೆ ಯೂಸ್ ಆಯ್ತು ಅದು. ಆಮೇಲೆ ಇನ್ನೊಂದು ಒಂದು ಲೈನ್ಸ್ ಹೇಳೋದಾದರೆ, ನಾನು ಈ ರತ್ನನ್ ಪ್ರಪಂಚದಲ್ಲಿ ವಾಟರ್ ಲೈಫ್ ಅಂತ ಒಂದು ಹಾಡು ಬರ್ದಿದೆ. ನಾನು ಅಜ್ಜು ಸರ್ ಸ್ಟುಡಿಯೋಗೆ ಹೋಗ್ತಾ ಇದ್ದೆ, ನಾನು ಫಸ್ಟ್ ಟೈಮ್ ಹೋಗ್ತಾ ಇದ್ದೆ ಅಲ್ಲಿಗೆ. ಅಲ್ಲಿಗೆ ಹೋಗ್ಬೇಕಾದ್ರೆ ಗಾಡಿ, ನನ್ನ ಹಳೆ ಪಲ್ಸರ್ ಗಾಡಿ ಅದು ಮಿಡ್ಲ್ ರೋಡಲ್ಲಿ ಆಫ್ ಆಗಿಬಿಟ್ಟು ಫುಲ್ ಕೊಡ್ತು. ನನಗೆ ತುಂಬ ಪ್ರಾಬ್ಲಮ್ ಕೊಟ್ಟಿತ್ತು. ಟ್ರಾಫಿಕ್ ಎಲ್ಲ ಹಾರ್ನ್ ಆಗ್ತಾಯಿದ್ರು. ನಾನು ತಳ್ಕೊಂಡು ಮಾಡಿ ಆಮೇಲೆ ಬಂದಿದ್ದೆ ಸ್ಟುಡಿಯೋಗೆ. ಅಲ್ಲಿ ಬರ್ತಿದ್ದಂಗೆ ಒಂದು ಚರಣ ಒಂದು ಪಲ್ಲವಿ ಬರ್ದಿದ್ದೆ ನಾನು, ಅದು ಓಕೆ ಆಗಿತ್ತು. ಇನ್ನೊಂದು ಚರಣ ಬೇಕು ಅಂದರೆ ಇಮಿಡಿಯೇಟ್ಲಿ. ಸೊ ನನಗೆ ಏನು ಮಾಡೋದು ಗೊತ್ತಾಗಿಲ್ಲ. ಸಾಂಗ್ ಸಿಚುವೇಶನ್ ಕೂಡ ಹಾಗೆ ಇತ್ತು, ಸ್ವಲ್ಪ ರತ್ನನ್ ಲೈಫ್, ಅವ್ನ ಫ್ರಸ್ಟ್ರೇಷನ್ನು, EMI ಇದ್ರದ್ದೆಲ್ಲ. ಆವಾಗ ನಾನು ಆ ಸಿಚುವೇಶನ್ ಇಟ್ಕೊಂಡು, ನಡು ರೋಡಲ್ಲೇ ಆಫ್ ಆಗಿದೆ, ಪಾನಿದೆ, ಆಧಾರ್ ಇದೆ, ಬಟ್ ಫ್ರೀ ಆಗಿ ಕೊಡ್ತಾರ ಕಾಸನು ಅಂತ ಬರ್ದಿದ್ದೆ. ಅದು ಇಮಿಡಿಯೇಟ್ ಓಕೆ ಆಗಿತ್ತು. ಸೊ ಹಿಂಗೆ ಅದು ರಿಯಲ್ ಎಕ್ಸ್ಪೀರಿಯನ್ಸ್. ಎಸ್. ಹಿಮ್ ಆಫ್ ಧರ್ಮ 777 ಚಾರ್ಲಿಲಿ ಕ್ಲೈಮ್ಯಾಕ್ಸಲ್ಲಿ ಬರುತ್ತೆ ಹಾಡೋದು. ಅದು ನನಗೆ ಅವತ್ತು ನಾವು ಸ್ಟುಡಿಯೋಲ್ಲಿ ಅಂದರೆ ಕೆಲಸ ತುಂಬ ಲೇಟ್ ನಡೀತಾ ಚಾರ್ಲಿ ನಡೀತಿರ್ಬೇಕಾರೆ, ಆಗ ನಾನು ಏನೋ ಬೇರೆ ಲ್ಯಾಂಗ್ವೇಜ್ದು ಕೆಲವು ಸಾಂಗ್ಸ್ ಎಲ್ಲ ಓಕೆ ಮಾಡಬೇಕಿತ್ತು. ಕಿರಣ್ ಸರ್ ನನ್ನ ಕರೆದು ಈ ಟ್ಯೂನ್ ಅವಾಗ ರೆಡಿ ಆಗಿತ್ತು, ಈ ಟ್ಯೂನ್ ಕೇಳಿ ಅಂತ ನನಗೆ ಕೇಳಿಸಿದ್ರು. ನನಗೆ ಟ್ಯೂನ್ ತುಂಬ ತುಂಬ ಇಷ್ಟ ಆಗೋಯ್ತು. ನಾನು ಸರ್ ಸಕ್ಕತ್ತಾಗಿದೆ ಟ್ಯೂನು, ಇದಕ್ಕೆ ನಾನೇ ಬರಿತೀನಿ. ಬಟ್ ಆಲ್ರೆಡಿ ನಾನು 2-3 ಹಾಡು ಬರೆದ್ಬಿಟ್ಟಿದ್ದೆ. ಇದು ಅಂದರೆ ಅವ್ರು ನನಗೆ ಕೊಡಬೇಕು ಅನ್ನೋದು ಅವ್ರಿಗೆ ತಲೆಯಲ್ಲಿ ಇತ್ತೋ ಇಲ್ವೋ ಏನೋ ಕನ್ಫ್ಯೂಷನಲ್ಲಿದ್ದರು ಅವರು, ಯಾರು ಕೊಡೋದು ಅಂತ ಇನ್ನು ಡಿಸೈಡ್ ಮಾಡಿರಲಿಲ್ಲ. ಆಗಷ್ಟೇ ಟ್ಯೂನ್ ರೆಡಿ ಆಗಿತ್ತು. ಬಟ್ ನನಗೆ ತುಂಬ ಇಷ್ಟ ಆಗಿ ನಾನೇನು ಮಾಡಿದೆ, ಇಮಿಡಿಯೇಟಾಗಿ ಆ ಟ್ಯೂನ್ ತಗೊಂಡು ಅಲ್ಲೇ ನಾನು ಚರಣ ಬರೆದು ಅವ್ರಿಗೆ ಅಲ್ಲೇ ಕೊಟ್ಟೆ. ಸರ್ ಹಿಂಗೆ ಮಾಡ್ಬೋದು ಇದಕ್ಕೆ ಅಂತ. ಅವ್ರಿಗೆ ಅಲ್ಲೇ ಇಷ್ಟ ಆಗೋಯ್ತು. ಸೊ ಆಮೇಲೆ ಅದಕ್ಕೆ ಎಲ್ಲ ನಾವು ಬರೆದಿದ್ದು. ಸೊ ಅದು ಅವ್ರು ನನಗೆ ಕೊಡಬೇಕು ಅಂತ ಇತ್ತೋ ಇಲ್ವೋ ಗೊತ್ತಿಲ್ಲ, ಅದು ಹಂಗೆ ಶುರುವಾಗಿ ಅದೇ ಹಾಡಿಗೆ ಸ್ಟೇಟ್ ಅವಾರ್ಡ್. ಅದು ನನಗೆ ಈಗ ಅದನ್ನು ನೆನೆಸ್ಕೊಂಡ್ರೆ ಹೆಂಗೆ ಆ ಸಾಂಗ್ ಶುರುವಾಗಿ ಅದು ಎಲ್ಲಿ ತನಕ ತಲುಪ್ತು ಅನ್ನೋದು ನನಗೆ ತುಂಬ ಆಶ್ಚರ್ಯ. ಇನ್ನೊಂದು ಹಾಡು ನಂಗೆ ಅಲ್ಲವಾ ಸಾಂಗ್, ಸಂಜಿತ್ ಅವ್ರ ಮನೆಗೆ ನಾನು ಹೋಗಿದ್ದು, ಬೇರೆ ಯಾವುದೋ ಟ್ಯೂನ್ ನನಗೆ ಕಳಿಸಿದ್ರು, ನಾನು ಅದಕ್ಕೆಲ್ಲ ರೆಡಿ ಮಾಡಿಕೊಂಡು ಹೋಗಿದ್ವಿ. ಅಲ್ಲಿ ಹೋಗಿ ಕೂತ್ಕೊಂಡು ಆ ಸಾಂಗ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇರ್ಬೇಕಾದ್ರೆ ಸಡನ್ನಾಗಿ ಫ್ರಮ್ ನೋವೇರ್ ನಾನು ಹೋಗೋ ಕ್ಯಾಬಲ್ಲಿ ಇದ್ದೀನಿ ಅನ್ನೋ ಗ್ಯಾಪಲ್ಲಿ ಅವ್ರೇನೋ ಅಂತ ಅವರೇನೋ ಮಾಡ್ಕೊಂಡಿದ್ರು. ನಾನು ಹೋಗ್ತಿದ್ದಂಗೆ ಈ ಸಾಂಗ್ ಬಗ್ಗೆ ಬಿಟ್ಬಿಟ್ಟು ಇದೇನೋ ಮಾಡಿದ್ದೀನಿ ಕೇಳ್ಬೋದಾ ಅಂದೇಳಿ ಅದು ಕೇಳ್ತಾನೆ, ನನಗೆ ಅಲ್ಲವಾ ಅಂತ ನನಗೆ ಬಂತು. ಅದು ಬೇಡ, ಇದೇ ಮಾಡೋಣ, ಆ ಸಾಂಗ್ ಮಾಡೋದು. ಆ ಸಾಂಗ್ನ ಇನ್ನೂ ಮುಟ್ಟೂ ಇಲ್ಲ ನಾವು. ಸೊ ಹಾಗಾದ್ರೆ ಅದು ಬರುತ್ತಿಲ್ಲ, ಗೊತ್ತಿಲ್ಲ ಯಾವ ಸಾಂಗ್ ಅಂತ ನಂಗೆ ಗೊತ್ತಿಲ್ಲ. ಅದನ್ನು ಫುಲ್ ಕೇಳಲೇ ಇಲ್ಲ ನಾವು. ನಮ್ಮ ಇನ್ಸ್ಟಾಗ್ರಾಮ್ ತ್ರಿವಿಕ್ರಮ್ ನಂದು ನನಗೆ ಫ್ರೆಶ್ ಅಂದರೆ ತುಂಬ ಇದಾಗಿರೋ ನೆನಪು ಅಂತಂದರೆ, ನನ್ನ ಫಸ್ಟ್ ಸಾಂಗ್ ಮೋಡ ಮುಸ್ಕಿದ ಬಾನು, ದಡ್ಡ ಸಾಂಗ್ ಏನಿದೆ ಅದನ್ನು ಬರೆದಿದ್ದೇನೆ. ನಾವೆಲ್ಲ ರೈಟಿಂಗ್ ಟೀಮಲ್ಲಿ ಇದ್ವಿ, ರಿಷಬ್ ಸರ್ದು ರೈಟಿಂಗ್ ಟೀಮಲ್ಲಿ, ಸರ್ಕಾರಿ ಅದೆಲ್ಲ. ಬಟ್ ಲಿರಿಕ್ಸ್ಗೆ ಹೆಂಗೆ ಅಂದರೆ ವಾಸುಕಿನೂ ಅವಾಗ ಲೈಕ್ ಇನ್ನೂ ಶುರು ಮಾಡ್ತಾ ಇದ್ರು. ಅಂದರೆ ಅವ್ರು ರಾಮರೇ ಆಗಿತ್ತು, ಟ್ಯೂನು ಕಂಪೋಸ್ ಮಾಡಿ ಕಳಿಸ್ತಾ ಇದ್ರು. ಸೊ ರಿಷಬ್ ಸರ್ ಎಲ್ಲರಿಗೂ ಟೀಮ್ ಅವ್ರಿಗೆಲ್ಲ ಕೊಟ್ಟರು, ಇದೊಂದು ಟ್ರ್ಯಾಕ್ ಬಂದಿದೆ, ಯಾರು ಟ್ರೈ ಮಾಡಿ ಅಂತ. ಅಂದರೆ ಹುಡುಗರೇ ಅಲ್ಲ, ಇನ್ನೂ ಎಲ್ಲ ಚಿಕ್ಕ ಹುಡುಗರು ಅವಾಗ. ಸೊ ಇದನ್ನ ಶುರು ಮಾಡಿ ಅನ್ನೋ ಥರದ್ದು, ಯಾರು ಟ್ರೈ ಮಾಡಿ ಅಂತ. ನನಗೆ ಅದು ಟ್ರ್ಯಾಕ್ ವಾಸುಕಿ ಚೆನ್ನಾಗಿ ಹಾಡು ಕೊಟ್ಟಿದ್ರು. ಅದರಲ್ಲಿ ನನಗೆ ನಾನು ಸುಮ್ಮನೆ ಯಾವುದೋ ಒಂದು ಅದೇ ಅವಾಗಲೇ ಮಾತಾಡ್ತಿದ್ವಲ್ಲ, ಅಂದರೆ ಎಲ್ಲೋ ಬರೆದಿಟ್ಕೊಂಡಿರ್ತೀವಿ ಏನೋ ಒಂದು ಇದಾಗುತ್ತೆ ಅಂತ. ಸೊ ನಾನು ಅವಾಗ ಯಾವುದೋ ಒಂದು ಚಿಕ್ಕದ ಒಂದು ಪೊಯಮ್ ಥರ ಬರ್ಕೊಂಡಿದ್ದೆ. ನೀನಿಲ್ಲದ ನಾನು, ಮೋಡ ಮುಸುಕಿದ ಬಾನು, ರೆಕ್ಕೆ ತಿರುಗದ ಫ್ಯಾನು, ಕುಡಿದೆಸದ ಕೋಲ ಕ್ಯಾನು, ಈ ಥರ ಏನೋ ಒಂದು ಬರ್ಕೊಂಡಿದ್ದಿತ್ತು. ಅದ್ರದ್ದು ಫಸ್ಟ್ ಎರಡು ಲೈನ್ ಇಲ್ಲಿ ಹಂಗೆ ಕೂರ್ತು, ಮೋಡ ಮುಸುಕಿದ ಬಾನು, ರೆಕ್ಕೆ ತಿರುಗದ ಫ್ಯಾನು. ಅದು ಸಿಚುವೇಶನ್ಗೂ ಸೂಪರ್ ಆಗಿತ್ತು, ಯಾಕಂದ್ರೆ ನಮಗೆ ರೈಟಿಂಗ್ದು ಗೊತ್ತಿದ್ರಿಂದ ನಂಗೆ ಪ್ರವೀಣನ್ ಕ್ಯಾರೆಕ್ಟರ್ ಏನು ಅನ್ನೋದು ನನಗೆ ಸೂಪರ್ ಆಗಿ ಗೊತ್ತಿತ್ತು. ಸೊ ಅದನ್ನ ಕೂಡಿಸಿ ಸರಗ್ ತೋರಿಸಿದೆ, ಹಿಂಗೆ ಬೇಕು ಅಂತ ಹೇಳಿದ್ರು. ಅಲ್ಲಿಂದ ಮತ್ತೆ ಹಂಗೆ ಒಡೆದ ಟೆನ್ನಿಸ್ ಬಾಲು ಇದೆಲ್ಲ ಹಂಗಂಗೆ ಬರ್ತಾ ಹೋಯ್ತು. ಆದ್ರೆ ಅದು ಏನೋ ಬರ್ದಿದ್ದು ಎಲ್ಲಿಗೋ ಕೂತು ಸಡನ್ ಆಗಿ ಹಂಗೆ ಆಕ್ಸಿಡೆಂಟಲ್ ಆಗಿ ಒಂದು ಲಿರಿಕ್ಸ್ ಇಷ್ಟ ಆಗಿದ್ದು ಸಿಚುವೇಶನ್. ಬಟ್ ಅಲ್ಲಿಂದ ಮುಂದಕ್ಕೆ ನೆಕ್ಸ್ಟ್ ಅರೆರವಳ ನಗೋನು ಟ್ರೈ ಮಾಡ್ತೀರಾ ಅಂದ್ರು. ಹಾ ಸರ್ ಅಂತಂದೆ ಅಷ್ಟೇ. ಅದನ್ನು ಹಂಗೆ ಜೊತೆಗೆ ಕಂಟಿನ್ಯೂ ಆಗೋಯ್ತು. ಅದು ಅಷ್ಟೇ, ಫಸ್ಟ್ ಪಲ್ಲವಿ ಬರೋದು ತೋರಿಸಿದ್ದಾಯ್ತು, ಇವರೇ ಬರೀಲಿ ಅನ್ನೋ ತರ ಇದಾಗೋಯ್ತು. ಅಲ್ಲಿಂದ ಮುಂದಕ್ಕೆ ಇದು ಬೈ ಒನ್ ಗೆಟ್ ಒನ್ ಅಲ್ಲ, ಏನು ತಗೊಳ್ದೆ ಗೆಟ್ಟು
ನನ್ಗೆ ಅದೇ ರೈಟಿಂಗ್ ಮಾಡ್ಬೇಕು ಅನ್ನೋದು ಮುಂಚೆ ನನಗೆ. ಸೊ ಇವಾಗ್ಲೂ ಅಷ್ಟೇ ನನಗೆ ಹಾಡುಗಳಲ್ಲೂ ಕತೆನಲ್ಲಿ ಹಾಡಿರೋ ತರನೇ ಹಾಡುಗಳಲ್ಲಿ ಕತೆ ಹೇಳೋದು ನನಗೆ ಆಲ್ವೇಸ್ ಇಂಟ್ರೆಸ್ಟಿಂಗ್ ಅಂತ ಅನ್ಸುತ್ತೆ. ಇಲ್ಲ ಅದೆರಡು ಸಾಂಗ್ ಮಜಾ ಇದೆ. ಸೊ ಇವನ್ ಅದು ಬಿಟ್ರೆ ನೆಕ್ಸ್ಟ್ ಜೂನಿಯರ್ ಮೊನಾಲಿಸೋದು ಸ್ವಲ್ಪ ಹಂಗೆ ಇತ್ತು. ಅಂದ್ರೆ ಅಲ್ಲಿ ನನ್ನ ಫ್ರೆಂಡ್ಸ್ ಅನಿ ಮತ್ತೆ ಕರಣ್ ಅಂತ ಅವರಿಬ್ಬರೇ ಡೈರೆಕ್ಟರ್ಸು. ಒನ್ಸ್ ಅಗೈನ್ ವಾಸುಕಿ ಅವರೇನೆ ಅಲ್ಲೂ ಮ್ಯೂಸಿಕ್ ಮಾಡ್ತಾ ಇದ್ದಿದ್ದು. ಬಟ್ ಅಲ್ಲೂ ಸ್ವಲ್ಪ ಸಿಚುವೇಶನ್ ಟ್ರಿಕಿ ಇತ್ತು. ಅಲ್ಲೇನು ಅಂದ್ರೆ ಹೀರೋಗೆ ಇದು ಅವಳ ಮೇಲೆ ನಿಜವಾಗ್ಲೂ ಲವ್ ಇರಲ್ಲ, ದುಡ್ಗೋಸ್ಕರ ಅವಳನ್ನ ವರ್ಕೌಟ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ಅಂದ್ರೆ ಅವ್ನು ಫಿಲ್ಮ್ ಮಾಡ್ಬೇಕಾಗಿರುತ್ತೆ, ಸೊ ವರ್ಕೌಟ್ ಮಾಡೋದಕ್ಕೆ ಅವಳನ್ನ ಹೀರೋಯಿನ್ ಬಿಗ್ ಶಾಟ್ ಅಂತ ಹೇಳ್ಬಿಟ್ಟು ಇದು ಮಾಡ್ತಾರೆ. ಸೊ ಅದು ರೆಗ್ಯುಲರ್ ಲವ್ ಸಾಂಗ್ ತರ ನಾವ್ ಏನೇ ಬರೆದ್ರು ರೆಗ್ಯುಲರ್ ಲವ್ ಸಾಂಗ್ ತರ ಆಗೋಗ್ತಾ ಇತ್ತು. ಸೊ ಆದಷ್ಟು ಅದು ಹೇಳ್ದಂಗೂ ಇರಬೇಕು, ಬಟ್ ಲವ್ ಸಾಂಗ್ ತರನು ಫೀಲ್ ಆಗ್ಬೇಕು ಅನ್ನೋ ತರದ್ ಇತ್ತು. ಆವಾಗ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಆ ತರದ್ ತುಂಬಾ ಹಳೆ ಮುಂಚೆ ಎಲ್ಲ ಪ್ರಯೋಗಗಳು ಮಾಡಿದ್ದಾರೆ. ಅಂದ್ರೆ ಹೇಳೋದೇ ಒಂದಿರುತ್ತೆ, ಬಟ್ ಅದ್ರದ್ದು ಅಂಡರ್ ಕರೆಂಟ್ ಅಲ್ಲಿ ಬೇರೆ ಏನೋ ಓಡ್ತಾ ಇರುತ್ತೆ. ಸೊ ಅವಾಗ ಈ ತರದ್ದೆಲ್ಲ ಅಂದ್ರೆ ಕವಡೆ ಕಣ್ಣು ಆಡ್ತಾ ಇದ್ರೆ ಚೌಕಾಬಾರ ಅನಿಸುತ್ತಾ ಇದೆ ಆಟ ನನಗೆ ಗೆಲ್ಲೋ ತರ. ಅಂದ್ರೆ ಇವನು ಗೇಮ್ ಆಡ್ತಾ ಇದ್ದಾನೆ, ಓಕೆ ಇದು ಲವ್ ಆದ್ರೆ ಅದು ವರ್ಕೌಟ್ ಆಗುತ್ತೆ, ಆಮೇಲೆ ನೀರು ಹಾಕಬೇಕು ಮನೆ ಮುಂದೆ ಮನಿ ಪ್ಲಾಂಟಿಗೆ, ಎಲ್ಲೆಲ್ಲ ಆಗುತ್ತೆ. ಅವಾಗ ಆ ದುಡ್ಡುಗೋಸ್ಕರ ಇದನ್ನ ಮಾಡ್ತಾ ಇದ್ದಾನೆ ಅನ್ನೋ ಎಲಿಮೆಂಟ್ ನ ತರ್ತಾ ಹೋದ್ವಿ. ಆ ಪ್ರೋಸೆಸ್ ಸಖತ್ ಇಂಟ್ರೆಸ್ಟಿಂಗ್ ಇತ್ತು ನಮ್ಗೆ ಬರೀಬೇಕಾದ್ರೆ. ಅಂದ್ರೆ ಆ ಕ್ಯಾರೆಕ್ಟರ್ಗೂ ಆ ಸ್ಟೋರಿನ ಇದು ಮಾಡೋದಿತ್ತಲ್ಲ. ಸೊ ಅದು ಭಯಂಕರಲ್ಲ. ಸೊ ಬೇಡ ಒಂದು ಹಾಡನ್ನ ಎಷ್ಟು ಕಡಿಮೆ ಟೈಮಲ್ಲಿ ಬರ್ತೀವಿ? ಪಲ್ಲವಿ ಒಂದು ಹಾಫ್ ಆನ್ ಅವರ್, ಚರಣ ಒಂದು ಹಾಫ್ ಆನ್ ಅವರ್, 1 hour ಅಲ್ಲಿ. ಓ ನೈಸ್. ಯಾವುದು ಪರಿಚಯವಾದೆ? ಆಲ್ಮೋಸ್ಟ್ 2 hours. ಯಾವುದು? ಬಂಜಲ್ ಮುಂಗಾರಿ ಒಂದು 3 hours ಇದ್ರಲ್ಲಿ ಆಯ್ತು. ಎಕಾಮಾರ್ ಕೂಡ ಸೇಮ್. ನಾನು ಓವರ್ ನೈಟ್ ಬರ್ದಿದ್ದೀನಿ, ಅಂದ್ರೆ ಲೈಕ್ ನೈಟ್ ಶುರು ಮಾಡಿ ಬೆಳಗ್ಗೆ ಅಷ್ಟು. ಸೂಪರ್. ಯಾವ ಹಾಡಿಗೆ ತುಂಬ ಟೈಮ್ ತೊಗೊಂಡಿದ್ದು? ನಾನು ರೀಸೆಂಟ್ ಕಾಂತಾರ ಚಾಪ್ಟರ್ 1 ಮದನ ಮನ ಮೋಹಿನಿಗೆ ಸಿಂಗಾರ ಸಿರಿಗೆ ತುಂಬ ಟೈಮ್. ಅದಂದರೆ ರಿಷಬ್ ಸರ್ ಸ್ಟೈಲ್ ಹಂಗೆ ಬರ್ದು ಕಳಿಸ್ತಾ ಇರ್ತೀವಿ, ಒಂದಿಷ್ಟು ಆಪ್ಷನ್ಸ್ ಬರೆದು ಆಮೇಲೆ ಕೂತ್ಕೊಂಡು ಪಿಕ್ ಮಾಡ್ತಾರೆ. ಹಾಗಾಗಿ ಅವನೇ ಶ್ರೀಮನ್ನಾರಾಯಣ ಫಾರೆಸ್ಟ್ ಸಾಂಗ್ ಅಂತ ಬರುತ್ತೆ, ಫಾರೆಸ್ಟ್ ಒಳಗಡೆ. ಆ ಸಾಂಗ್ ಆಲ್ಮೋಸ್ಟ್ ತುಂಬ ಟೈಮ್ ಹಿಡಿದಿದೆ. ನನಗೆ ಅರರೆ ಅವಳ ನಗುವ ಆಲ್ಮೋಸ್ಟ್ ಆಗಿತ್ತು, ಬಟ್ ಒಂದೊಂದು ಕಡೆ ಒಂದೊಂದು ಲೈನ್ ಅಂದರೆ ನನಗೂ ವಾಸುಕಿಗೂ ಸ್ವಲ್ಪ ಇದಿತ್ತು, ಓಕೆ ಇರಲಿಲ್ಲ, ಸಮಾಧಾನ ಇರಲಿಲ್ಲ. ಸೊ ಅದನ್ನು ತುಂಬ ಲೈನ್ಸ್ ವರ್ಕ್ ಮಾಡಿದ್ದೀನಿ. ಸ್ವಲ್ಪ ಇದ್ದಿದ್ದು ಏನೋ ಕ್ಲಾಶ್ ಇತ್ತು ಅನ್ಕೊಂಡೆ. ಅದು ಇತ್ತು, ಆದರೆ ಹೇಳಲ್ಲ. ವಾಸುಕಿ ಇವಾಗ ಫ್ರೆಂಡ್ ಆಗಿದ್ದಾರೆ, ಅವಾಗಿರಲಿಲ್ಲ. ಅವಾಗ ಸ್ವಲ್ಪ ಎಷ್ಟು ಬರೆಸ್ತೀರಾ ಗುರು ಅದನ್ನೇ ಅಂತ. ನಿಮಗೋಸ್ಕರ ತುಂಬ ಚೆನ್ನಾಗಿ ಮಾಡಿ ಸಂಸ್ಕಾರವಂತ ಸಾಹಿತ್ಯ ಬರೆದಿದ್ದಕ್ಕೆ ಸಂಸ್ಕಾರ ಇರಲಿ ಅಂತ ಒಂದು ಗಿಫ್ಟ್ ಇದೆ ನಿಮಗೆ. ಆ ಗಿಫ್ಟ್ ಕೊಡ್ತೀನಿ. ತುಂಬ ಚೆನ್ನಾಗಿ ಮಾತಾಡಿ, ತುಂಬ ಚೆನ್ನಾಗಿ ಕವಿತೆಗಳು, ಹಾಡುಗಳು ಎಲ್ಲ ಬರೆದಿದ್ದಕ್ಕೆ ಸುದರ್ಶನ್ ಸಿಲ್ಕ್ಸ್ ಮತ್ತು ಜ್ಯುವೆಲರ್ಸ್ ಅವ್ರ ಕಡೆಯಿಂದ ನಿಮಗೆ ಒಂದು ಗಿಫ್ಟ್ ಇದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ರೊಮ್ಯಾಂಟಿಕ್ ಹಾಡುಗಳು ಬರೆಯೋದಕ್ಕೆ ನೀವು ಜಾಗ ಹುಡುಕ್ತೀರಾ, ನಾವು ಕಾಸ್ಟ್ಯೂಮ್ ಹುಡುಕ್ತೀವಿ ಅಂತ ಸುದರ್ಶನ್ ಸಿಲ್ಕ್ಸ್ ಅವರು ಒಳ್ಳೆ ರೇಷ್ಮೆ ಪಂಚ ಕೊಟ್ಟಿದ್ದಾರೆ. ತ್ರಿಲೋಕ್ ಚೆನ್ನಾಗಿ ಯೂಸ್ ಆಗಿ. ತ್ರಿಲೋಕ್ ಇದನ್ನಾದ್ರೂ ಸ್ಫೂರ್ತಿ ತಗೊಂಡು ಪಂಚ ಇದೆ, ಹಸೆ ಮನೆ ಬಂದಿರು ಹುಡುಗಿ ಬೇಕಲ್ಲ. ಸೊ ಸುದರ್ಶನ್ ಸಿಲ್ಕ್ಸ್ ಚಿಕ್ಕಪೇಟೆಯಲ್ಲಿದ್ದಾರೆ. ಸುದರ್ಶನ್ ಸಿಲ್ಕ್ಸ್ ಒರಿಜಿನಲ್ ಅಂತ 1944ರಿಂದ ಇದ್ದಾರೆ. ಪುಟ್ಟ ಮಕ್ಕಳಿಂದ ವಯೋವೃದ್ಧರವರೆಗೂ ಎಲ್ಲ ರೀತಿಯ ಬಟ್ಟೆಗಳು, ಎಲ್ಲ ಫಂಕ್ಷನ್ಸ್ಗೂ ರಿಟರ್ನ್ ಗಿಫ್ಟ್ ಯಾರು ಕೊಡೋಂಗಿದ್ರೆ ಅವರಿಗೂ ಬಟ್ಟೆಗಳು ಸಿಗುತ್ತೆ. ಒಂದು 6 ಫ್ಲೋರ್ ಇದೆ ಅಂಗಡಿ. ಅಲ್ಲೇ ಶಾಪಿಂಗ್ ಮಾಡ್ತಾ ಮಾಡ್ತಾ ಸುಸ್ತಾದ್ರೆ ಮೇಲ್ಗಡೆ ಹೋಟ್ಲು ಇದೆ, ತಿನ್ಬೋದು ಆರಾಮಾಗಿ. ಒಂದು ಫಂಕ್ಷನಿಗೆ ಹೋದ್ರೆ ನಿಮ್ಮ ಮನೆಯಿಂದ ಹಿಡಿದು ನಿಮ್ಮ ಪಕ್ಕದ ಮನೆ ಆಂಟಿ ಮನೆಯವ್ರಿಗೂ ಎಲ್ಲರಿಗೂ ಸಿಗುತ್ತೆ ಬಟ್ಟೆಗಳು. ಸೊ ಸುದರ್ಶನ್ ಸಿಲ್ಕ್ಸ್ಗೆ ಭೇಟಿ ನೀಡಿ. ಎಸ್, ಥ್ಯಾಂಕ್ ಯು ಸುದರ್ಶನ್ ಸಿಲ್ಕ್ಸ್. ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲ ತುಂಬಾ ಹಾಡುಗಳು ಬರ್ದಿದ್ದೀರಾ. ನೀವು 3 ಜನರನ್ನು ಸೇರಿಸಿದ್ರೆ 1000+ ಹಾಡಿದೆ ಇಲ್ಲಿ ಅಲ್ವಾ? ಟೈಪ್ ಮಾಡ್ತೀರಾ ಬರೀತೀರಾ? ಫಸ್ಟ್ ಬರಿಬೇಕಾದ್ರೆ ಪೆನ್ನಲ್ಲಿ ಬರಿತೀನಿ, ಆಮೇಲೆ ಟೈಪ್ ಮಾಡ್ಬಿಟ್ಟು ಕಳಿಸ್ತೀನಿ. ಎರಡು. ಫಸ್ಟ್ ಟೈಪ್ ಮಾಡ್ತೀನಿ, ಆಮೇಲೆ ಹಸಿಮೈ ಬರೀ ಟೈಪಿಂಗ್ ಫುಲ್ ಮಾಡ್ರನ್. ತೊಡೆ ಖಾಲಿ ಇರುತ್ತಲ್ಲ ಲ್ಯಾಪ್ಟಾಪ್ ಇಟ್ಕೊಂಡು ಬರೀ ತೊಡೆ ಖಾಲಿ ಇದೆಯಂತೆ. ತ್ರಿಲೋಕ್ ತ್ರಿವಿಕ್ರಮ್ ಅವ್ರದ್ದು ತೊಡೆ ಖಾಲಿ ಇದೆಯಂತೆ. ಸೊ ತ್ರಿಲೋಕ್ ತ್ರಿವಿಕ್ರಮ್ ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ ಪೇಜ್ ಇದೆ. ದಯಮಾಡಿ ಯಾರ್ಯಾರಿಗೆ ತೊಡೆ ಖಾಲಿ ಇದೆ, ಇಂಟ್ರೆಸ್ಟ್ ಇದೆ ತ್ರಿಲೋಕ್ ಅವ್ರನ್ನ ಭೇಟಿ ಮಾಡಬೇಕು ಅಂತ ಅಲ್ಲಿಗೆ ಮೆಸೇಜ್ ಮಾಡಿ ಹೇಳಿ. ಇನ್ನೇನೇನು ಖಾಲಿ ಇದೆ ಚಿನ್ನ? ಹೃದಯ. ಸರಿ, ಈಗ ಏನಂದ್ರೆ ಒಂದು ಬೋರ್ಡು ಮತ್ತೆ ಪೆನ್ ಕೊಡ್ತೀನಿ. ಬರೆದು ತುಂಬಾ ದಿನ ಆಗ್ಬಿಟ್ಟಿರುತ್ತೆ. 3 ಜನ ಒಂದೊಂದು ಲೈನ್ ಬರೀರಿ. ಒಂದೇ ಲೈನ್ ಬರೀರಿ. ಹ್ಯಾಂಡ್ ರೈಟಿಂಗ್ ಹೆಂಗಿದೆ ಅಂತ ನೋಡೋಣ. ಸಾಂಗ್ ಲೈನೇ ಬರ್ಬಿಟ್ರೆ ಅಷ್ಟೇ. ಇವರು ನಿಮ್ಮ ಕಡೆ ಬರೆದ್ರಿ, ಇದು ಹಿಂಗೆ ಹೇಳಿತಾ? ನೀವು ಅದೇ ಮಾಡ್ಬಿಡಿ.
ಸೊ ಪ್ರಮೋದ್ ಮರವಂತೆ ಮನದ ಮಗು ಹಠ ಮಾಡಿದೆ. ಮನದ ಮಗು ಹಠ ಮಾಡಿದೆ ಆಡುಬ ಕೊಂಗಾಟವ. ಮಾಡುವ ಕೊಂಗಾಟವ. ಕೊಂಗಾಟವ ಅಂದ್ರೇನು? ಮಕ್ಕಳಿಗೆ ಮುದ್ದು ಮಾಡೋದಕ್ಕೆ ನಮ್ಮ ಕುಂದಾಪುರ ಕನ್ನಡದಲ್ಲಿ ಕೊಂಗಾಟ. ಓ, ಮಾಯಾವಿ ಮಿನುಗು ನೀನು. ಮಾಯಾವಿ ಮಿನುಗು ನೀನಪ್ಪ. ಮಾಯಾವಿ ಮಿನುಗು ನೀನು. ಕಟ್ಟಿ ಹೇಳಲಾಗದ ಕಥೆಯು ಜೀವನ. ಕಟ್ಟಿ ಹೇಳಲಾಗದ ಕಥೆಯು ಜೀವನ. ಇದು ನೋಡಿ, ಪೊಲೀಸ್ ಸ್ಟೇಷನ್ ಬೋರ್ಡ್ ಇಟ್ಕೊಂಡಂಗೆ. ಬಟ್ ಚೆನ್ನಾಗಿದೆ, ಹ್ಯಾಂಡ್ ರೈಟಿಂಗು ಸುಮಾರಾಗಿದೆ. ಇದರಲ್ಲಿ ಸರಸ್ವತಿ ಮೇಲಿಂದ ನೋಡ್ತಾಳೆ ಇವ್ರು ಬರಿತಾ ಇರೋದು. ಓ, ಒಬ್ರು ಹ್ಯಾಂಡ್ ರೈಟಿಂಗ್ ನೋಡಿ ಖುಷಿಯಾಗಿ ಭೂಮಿಗೆ ಇಳಿತಾಳೆ. ಇನ್ನೊಬ್ರು ಹ್ಯಾಂಡ್ ರೈಟಿಂಗ್ ನೋಡ್ಬಿಟ್ಟು ವಾವ್ ಅಂತ ಆನಂದವಾಗಿ ನಗ್ತಾಳೆ. ಇನ್ನೊಬ್ರು ಹ್ಯಾಂಡ್ ರೈಟಿಂಗ್ ನೋಡ್ಬಿಟ್ಟು ಸಾಕು ಗುರು ಬೇಡ, ವಾಪಸ್ ಹೋಗ್ಬಿಡ್ತೀನಿ ಅಂತ ಹೊರಡ್ತಾಳೆ. ಯಾವ್ದಕ್ಕೆ ಬರ್ತಾಳೆ, ಯಾವ್ದಕ್ಕೆ ನಗ್ತಾಳೆ, ಯಾವ್ದಕ್ಕೆ ಹೊರಡ್ತಾಳೆ ಅಂತ ನೀವು ಡಿಸೈಡ್ ಮಾಡಿ ಹೇಳಿ. ನಾನು 12 ಕೆಟ್ಟದಾಗಿದೆ ಅನ್ಕೊಂಡಿದ್ದೆ. ಅಷ್ಟಕ್ಕೆ ನಿಲ್ಸಿ. ಬಟ್ ನೋಡಿ, ಚೆನ್ನಾಗಿ ಬರೆಯೋದು ಬೇರೆ, ಈ ಚೆನ್ನಾಗಿ ಬರೆಯೋದು ಬೇರೆ, ಈ ಚೆನ್ನಾಗಿ ಬರೆಯೋದು ಬೇರೆ. ಆಮೇಲೆ ಕನ್ನಡ ಮಾತ್ರ ನಿಮ್ಗೆ ದುಂಡಾಗಿ ಬರೆಯೋದು ಅನ್ನೋದೊಂದು ಕಾನ್ಸೆಪ್ಟ್ ಏನಿದೆಯಲ್ಲ, ಅದು ಕನ್ನಡದಲ್ಲಿ ಮಾತ್ರ ಇರೋದು. ಅದು ಯಾವಾಗ್ಲೂ ಇಂಗ್ಲಿಷ್ ನ ಸ್ಟೈಲ್ ಆಗಿ ಬರಿಬೇಕು, ಕನ್ನಡನ ಮುದ್ದಾಗೆ ಬರೀಬೇಕು, ಅವಾಗಲೇ ಚಂದ. ಸೊ ನಿಂದಕ್ಕೆ ಓಡೋಗ್ತಾಳೆ ಅಂತ ಡಿಸೈಡ್ ಮಾಡ್ಬಿಟ್ಟೆ. ನಾನೇನು ಹೇಳಿಲ್ಲಪ್ಪ. ನಾಗಾರ್ಜುನ್, ಡಿಸಿಷನ್ ಈಸ್ ಯುವರ್ಸ್. ಹೇಳಿದ ಆರ್ಡರ್ ಸರಿ ಇದೆ ಅಂತ ನಂಗೆ ಯಾಕೋ. ಸೊ ನಾಗಾರ್ಜುನ್ ಪ್ರಕಾರ ಸರಸ್ವತಿ ಖುಷಿಯಾಗಿ ಬರೋದು ಪ್ರಮೋದ್ ಮರವಂತೆ ನೋಡಿ, ಬಂದು ನೋಡಿ ಆಹಾ ಅಂತ ಒಂದು ಸಣ್ಣ ಸ್ಮೈಲ್ ಕೊಡೋದು ನಾಗಾರ್ಜುನ್ ನೋಡಿ, ಸಾಕು ಗಣಪ ಹೊರಡ್ತೀನಿ ಅಂತ ಹೊರಡೋದು. ಹೆಂಗೋ ಅಲ್ಲ, ನೋಡು ಖುಷಿ ಆಯ್ತು ನೋಡ್ತೀನಿ ಅಂತ ತಗೊಳ್ಬಾರ್ದು. ಅವಾಗ ಲಕ್ಷ್ಮಿ ಅಲ್ಲ, ಸರಸ್ವತಿ ಹೋಗ್ಬಿಟ್ಟು ಲಕ್ಷ್ಮೀನ್ ಕಳಿಸ್ತಾಳೆ. ಏನಾದ್ರು ಆಗ್ಲಿ, ಸರಸ್ವತಿ ಕಣ್ಗಳು ತಂಪಾಗಿದ್ರೆ ಸಾಕು ನಂಗೆ. ಅಷ್ಟೇ, ಸರಸ್ವತಿ ಹುಷಾರಾಗಿದ್ರೆ ಸಾಕು, ನಿಮ್ಮೂರು ಜನ ನಂಗೆ ತೊಂದರೆ ಇಲ್ಲ. ಥ್ಯಾಂಕ್ ಯು ಸೋ ಮಚ್. ಬರವಣಿಗೆ ಅಷ್ಟು ಈಸಿ ಅಲ್ಲ. ಅಂದರೆ ಪ್ರತಿದಿನ ಈ ಥರ ಬರೀಲಿಲ್ಲ ಅಂದರೆ ನಮ್ದು ಎಷ್ಟೇ ಕಾಲೇಜ್ ಡೇಸಲ್ಲಿ ಚೆನ್ನಾಗಿದ್ರು ಹ್ಯಾಂಡ್ ರೈಟಿಂಗು, ಸಡನ್ ಆಗಿ ಅಪರೂಪಕ್ಕೆ ಹಿಂಗೆ ಬರೆದ್ರೆ ಒಂದು ಸ್ವಲ್ಪ ಕಷ್ಟ. ಬಟ್ ನಮ್ಮ ಜಯಂತ್ ಸರ್ ಹೇಳ್ದಂಗೆ ಬರೆದೇ ಇರಲ್ಲ ಅವರು. ಹಣೆ ಬರಹ ಕೈ ಯಾರೇ ಬರೆಯಬಹುದು, ಎದೆಯಲ್ಲಿ ಅಕ್ಷರವ ಬಿತ್ತಿದ್ದರೆ. ಸೊ ಆ ಲೆವೆಲಲ್ಲಿ ಇದ್ದೀರಾ ನೀವೆಲ್ಲ. ಹಾಗಾಗಿ ನಿಮಗೆ ಒಂದು ಪುಸ್ತಕ ಕೊಡ್ತಾ ಇದ್ದೀನಿ 3 ಜನಕ್ಕೆ, ಸರಿಗನ್ನಡಂ ಗೆಲ್ಗೆ ಅಂತ. ತಪ್ಪಾಗೋದು ದೊಡ್ಡ ವಿಷಯ ಅಲ್ಲ, ತಿತ್ಕೊಳ್ಳೋದು ಸಣ್ಣ ವಿಷಯನೂ ಅಲ್ಲ. ಈ ಬುಕ್ ಸ್ಪೆಷಾಲಿಟಿ ಏನಂದರೆ ಇದರಲ್ಲಿ ತುಂಬ ಪದಗಳ ಅರ್ಥ ಕೊಟ್ಟಿದ್ದಾರೆ. ಆ ಪದಗಳು ಎಲ್ಲಿಂದ ಬಂತು, ಹೇಗೆ ಬಂತು, ನಾವು ಯಾಕಾಗಿ ಅದನ್ನು ಬಳಸ್ತೀವಿ, ಜನಕ್ಕೆ ಗೊತ್ತಿಲ್ಲದೆ ಇರೋದು. ಎಣ್ಣೆ ಬಂದಾಗ ಕಣ್ಣು ಮುಚ್ಚಿಕೊಂಡರು ಅಂದರೆ ಅವಕಾಶ ಬಂದಾಗ ಕೈ ಬಿಟ್ಟರು ಅಂತ ಅರ್ಥ ಅಂತ. ಆದರೆ ಇಲ್ಲಿ ಎಣ್ಣೆ ಯಾಕೆ ಬಂತು, ಅದು ಅರ್ಥವಾಗಬೇಕೆಂದರೆ ಹರಳೆಣ್ಣೆ ಹೇಗೆ ತಯಾರಿಸುತ್ತಾರೆ ಅಂತ ತಿಳಿದುಕೊಳ್ಳಬೇಕಾಗುತ್ತದೆ. ಹರಳೆ ಬೀಜಗಳನ್ನು ಒಣಗಿಸಿ ಜಜ್ಜಿ ಬಿಸಿ ನೀರಿನ ಕೊಳಗಕ್ಕೆ ಹಾಕಿ ಕುದಿಸಲಾಗುತ್ತದೆ. ಕುದ್ದು ಕೊನೆಗೊಮ್ಮೆ ಮಂದವಾದ ಎಣ್ಣೆ ಕೊಳಗದ ಮೇಲ್ಪದರಕ್ಕೆ ಬರುತ್ತೆ. ಎಣ್ಣೆ ಬರೋದು ಅಂದರೆ ಅದೇ. ಆಗ ಬೇಗ ಸೌಟುಗಳಿಂದ ಎಣ್ಣೆಯನ್ನು ತೆಗೆದು ಡಬ್ಬಗಳಿಗೆ ತುಂಬಬೇಕು. ತಡ ಮಾಡಿದರೆ ಎಣ್ಣೆ ತೆಳ್ಳಗಾಗಿ ಮತ್ತೆ ಒಳಗೆ ಹೋಗಿ ಬಿಡಬಹುದು. ಎಣ್ಣೆ ಬಂದಾಗ ಕಣ್ಮುಚ್ಚಬಾರದು ಅನ್ನುವುದು ಅದಕ್ಕೆ. ನೀವು ಯಾವ ಎಣ್ಣೆ ಅನ್ಕೊಂಡ್ರಿ? ಸೊ ಈ ಥರದ್ದು ಪದಗಳು ಅರ್ಥ ಅದು ಎಲ್ಲಿಂದ ಬಂತು, ನಾವು ಹೇಗೆ ಬಳಸ್ತಾ ಇದೀವಿ, ಏನು ತಪ್ಪು ಏನು ಸರಿ. ಹಾಗಾಗಿ ಈ ಸರಿಗನ್ನಡಂ ಗೆಲ್ಗೆ ಇದು ಆನ್ಲೈನಲ್ಲಿ ಕೂಡ ಸಿಗುತ್ತೆ. ಇದನ್ನು ಬರ್ತಿರೋದು ರಘು ಅಪಾರ ಅವರು. ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್. ಯಾರ್ಯಾರಿಗೆ ಈ ಸರಿಗನ್ನಡಂ ಗೆಲ್ಗೆ ಪುಸ್ತಕ ಬೇಕೋ ಅವ್ರಿಗೆ ದಯವಿಟ್ಟು ಆನ್ಲೈನಲ್ಲಿ ನೋಡಿ, ಅಥವಾ ಎಲ್ಲ ಪುಸ್ತಕ ಅಂಗಡಿಗಳಲ್ಲೂ ಕೂಡ ಸಿಗುತ್ತೆ. ಥ್ಯಾಂಕ್ ಯು ರಘು ಅಪಾರ. ಥ್ಯಾಂಕ್ ಯು ರಘು ಅಪಾರ. ಥ್ಯಾಂಕ್ ಯು. ಯಾಕಂದರೆ ಈ ಇನ್ಫಾರ್ಮೇಷನ್ ಎಲ್ಲ ಕಡೆ ಸಿಗಲ್ಲ. ಸೊ ನಾವು ಗೊತ್ತಿಲ್ಲದೆ ತುಂಬ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ತುಂಬ ಮಾಡ್ತಾ ಇರ್ತೀವಿ. ಖಂಡಿತವಾಗ್ಲೂ ಓದಿ. ಅಪಾರ ಅವ್ರದ್ದು ಮಧ್ಯಸಾರ ಅಂತಾನು ಇನ್ನೊಂದು ಪುಸ್ತಕ ಇದೆ, ಅದು ತುಂಬಾ ಬ್ಯೂಟಿಫುಲ್ ಆಗಿದೆ. ಇದ್ರ ಜೊತೆಗೆ ಅದನ್ನು ಓದಿ. ಸೊ ಈ ತ್ರಿಲೋಕ್ ಬಗ್ಗೆ ಇನ್ನೊಂದು ವಿಚಾರ ಹೇಳಬೇಕು ಅಂದ್ರೆ, ಈ ಮದ್ಯದ್ದು ಐಟಮ್ ಸಾಂಗ್ಗಳು ಮತ್ತು ಈ ವಿಚಾರಗಳನ್ನ, ಈ ತೊಡೆಕಾಲೆ ಇರೋದು ಇದೆಲ್ಲ ತ್ರಿಲೋಕ್ ತ್ರಿವಿಕ್ರಮ್ ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ ಪೇಜ್ ಇದೆ. ಸೊ ಯಾರ್ಯಾರು ಅಲ್ಲಿ ಫಾಲೋ ಮಾಡ್ಬೋದು. ಜೊತೆಗೆ ಇತ್ತೀಚೆಗೆ ನಮ್ಮ ಪ್ರಮೋದ್ ಮರವಂತೆ ಲಿರಿಸಿಸ್ಟ್ ಅವರು ಒಂದು ತೊಂಡೆ ಚಪ್ಪರ ಅಂತ ಪುಸ್ತಕ ಬರೆದಿದ್ದಾರೆ. ತುಂಬ ಕಡೆ ಒಳ್ಳೆ ಪ್ರತಿಕ್ರಿಯೆಗಳು ಕೇಳಿ ಬರ್ತಾ ಇದೆ. ತೊಂಡೆ ಚಪ್ಪರ ಅಂತ ಪುಸ್ತಕ ತುಂಬ ಚೆನ್ನಾಗಿ ಓದೋರೆಲ್ಲ ಚೆನ್ನಾಗಿದೆ ಅಂತ ಹೇಳಿದ್ದಾರೆ ಅಂತ ಕೇಳ್ಪಟ್ಟೆ. ಸೊ ತೊಂಡೆ ಚಪ್ಪರ ಅನ್ನೋ ಪುಸ್ತಕನೂ ಆನ್ಲೈನಲ್ಲಿ ಸಿಗುತ್ತೆ, ಎಲ್ಲ ಕಡೆ ಸರ್ಚ್ ಮಾಡಿ. ಇಲ್ಲ ಪ್ರಮೋದ್ ಮರವಂತೆ ಅವ್ರಿಗೆ ಪರ್ಸನಲ್ ಆಗಿ ಇನ್ಸ್ಟಾಗ್ರಾಮಲ್ಲಿ ಅಥವಾ ಫೇಸ್ಬುಕ್ಕಲ್ಲಿ ಮೆಸೇಜ್ ಮಾಡಿ ಎಲ್ಲಿ ಸಿಗುತ್ತೆ ಅಂತ ಹೇಳ್ತಾರೆ. ಅದನ್ನು ತೊಗೊಂಡು ಓದಿ. ಪುಸ್ತಕ ಓದೋ ಆಸಕ್ತಿ ಇರೋರು. ನಮ್ಮ ಜನ ಒಂಚೂರು ಚೇಂಜ್ ಕೇಳ್ತಾರೆ. ಜನ ಏನಾದ್ರು ಮಸಾಲೆ ಬೇಕು. ನೀವು ಸುಮ್ಮನೆ ನೇರವಾಗಿ ಮಾತಾಡ್ಕೊಂಡು ನಾಟಕೀಯ ಮಾಡ್ಕೊಂಡು ಮಾತಾಡ್ಕೊಂಡು ಅವಾಗಿಂದ ಎಲ್ಲ ವೇಸ್ಟ್ ಮಾಡಿಬಿಟ್ರು. ಏನಾದ್ರು ಮಸಾಲ ಒಂದ್ಸಲ ಹಿಂಗಾಗ್ಬಿಟ್ಟಿದೆ ಗುರು ಇಂಡಸ್ಟ್ರಿಯಲ್ಲಿ, ಅವ್ರ ಹೆಸರು ಬೇಡ ಹಿಂಗಾಗಿತ್ತು, ಅಥವಾ ಹೆಸರು ಹೇಳಕ್ಕೆ ಧೈರ್ಯ ಇದೆ ಹೇಳ್ತೀನಿ
ಆ ಥರದ್ದು ಒಂಚೂರು ಮಸಾಲ ಏನಾದರೂ. ಸೊ ಒಂದು ಸತಿ ಹರಿಕೃಷ್ಣ ಸರು ಮತ್ತು ಭಟ್ರು ನಾವೆಲ್ಲ ಸತಿ ಸೇರಿದ್ವಿ. ಆವಾಗ ಅದೇನೋ ಒಂದು ಡಾಕ್ಯುಮೆಂಟ್ ಹಿಂಗೆ ಸರ್ಕ್ಯುಲೇಟ್ ಆಗ್ತಿತ್ತು. ಅವಾಗೆಲ್ಲ ಹಿಂಗೆ ಓದು ಹಿಂಗೆ ಕೊಡ್ತಾಯಿದ್ರು. ಭಟ್ರು ಹಿಂಗೆ ಓದ್ಬಿಟ್ಟು ಹಿಂಗೆ ಹರಿ ಸರ್ಗೆ ಕೊಟ್ಟು ಹಿಂಗೆ ಹರಿ ಸರ್ ಹಿಂಗೆ ನೋಡ್ತಿದ್ದಂಗೆ ಭಟ್ರು ಹೇಳಿದ್ದು, ಹರಿ ಹುಷಾರು ಅದನ್ನೇ ಲಿರಿಕ್ಸ್ ಅಂದ್ಬಿಟ್ಟು ಅದಕ್ಕೆ ಟ್ಯೂನ್ಗಿನ್ ಮಾಡ್ಬಿಟ್ಟಿರಾ ಅಂತ. ಅಂದರೆ ಅವರಿಬ್ಬರು ರ್ಯಾಪೋ ಹೆಂಗಿದೆ ಅಂದರೆ ಭಟ್ರು ಈ ಥರ ಒಂದು ಬರ್ಕೊಡ್ತಾರೆ, ಅವ್ರು ಟಕ್ ಅಂತ ಲಿರಿಕ್ಸ್ ಆಗ್ತಾರೆ. ನಮ್ಮ ಅಷ್ಟು ಅದ್ಭುತ ಹಾಡುಗಳು ಈ ಥರ ಸೃಷ್ಟಿಯಾಗಿದ್ದು ಅನ್ನೋದು ಒಂದು ಇದರಲ್ಲಿ ಸಖತ್ ಮಜಾ ಕೊಡ್ತಾ ಜೋಕ್. ಅದು ಭಟ್ರು ಸೆನ್ಸ್ ಆಫ್ ಹ್ಯೂಮರು, ಹರಿ ಸರ್ ಗ್ರೇಟ್ನೆಸ್. ಏನು ಕೊಟ್ಟು ಟ್ಯೂನ್ ಮಾಡ್ತೀನಿ, ಎಷ್ಟೊಂದು ಅದ್ಭುತವಾದ ಸಾಂಗ್ಗಳು ಆ ಥರ ಸೃಷ್ಟಿಯಾಗಿದ್ದು ಅನ್ನೋದೊಂದು ನಮಗೆ. ಹರಿಕೃಷ್ಣ ಪರಮಾತ್ಮ ಎಕ್ಸ್ಟ್ರಾ ಆ ಥರ ನಿಮ್ಮದು? ಇದು ನಾನು ಕೇಳಿರೋವಂಥದ್ದು. ಜನ್ಮದ ಜೋಡಿ ಶೂಟಿಂಗ್ ಟೈಮಲ್ಲಿ ಅವತ್ತೇನೋ ಲಾಸ್ಟ್ ಇದು ನಡೀತಿತ್ತಂತೆ ಏನೋ ಇನ್ನೇನು. ಆಗ ಬೈ ಡಿಫಾಲ್ಟು ಇವಾಗ ಜೂನಿಯರ್ಸ್ ಎಲ್ಲ ಕರೆಸಿದ್ರಲ್ಲ, ಅದು ಅವರ ಒಂದು ಕಂಟ್ರೋಲ್ ಇಲ್ಲದೇ ಜಾಸ್ತಿ ಆಗ್ತಿದೆ. ಬಟ್ ಇಷ್ಟು ಜನ ನಾವು ಕರೆಸಿಲ್ವಲ್ಲ ಅನ್ನೋದು ಒಂದು ಇದು ಇಟ್ಕೊತಾ ಇತ್ತಂತೆ. ಆಮೇಲೆ ಗೊತ್ತಾಗಿದೆ ಅಣ್ಣವ್ರು ಬರ್ತಾ ಇದ್ದಾರೆ ಅಂತ ಯಾರೋ ಹೇಳಿದ್ರಂತೆ. ಅವ್ರಿಗೆ ಗೊತ್ತಾಗೋ ಮುಂಚೆ ಫ್ಯಾನ್ಸ್ಗೆ ಗೊತ್ತಾಗೋಗಿದೆ. ಅಷ್ಟು ಕ್ವಿಕ್ಕಾಗಿ ಫ್ಯಾನ್ಸ್ ಎಲ್ಲ ಫುಲ್ ಜನ ಅಂದರೆ ಜನ ಅಂತೆ. ಆಮೇಲೆ ಇವಾಗ ಊಟ ವ್ಯವಸ್ಥೆ ಎಲ್ಲ ಆಗಬೇಕಲ್ಲ, ಅಷ್ಟು ಜನ ಸೇರಾದ್ಮೇಲೆ ಎಲ್ಲ ಬಂದಮೇಲೆ ಅಣ್ಣವರು ಬಂದಮೇಲೆ ಇದೇನಿದೆ ಇಷ್ಟು ಜನ ಈ ಥರ ಶೂಟಿಂಗ್ ಇದೆ ಅಂದರೆ, ಇಲ್ಲ ನಾವು ಹೇಳಿಲ್ಲ ನೀವು ಬರ್ತೀರಾ ಅಂತ ಅವ್ರು ಬರ್ತಾರೆ, ನಮಗೂ ಗೊತ್ತಿರಲಿಲ್ಲ. ಇಲ್ಲಿರೋ ಯಾರೊಬ್ರಿಗೂ ಅವ್ರು ಊಟ ಇಲ್ಲದೆ ಹೋಗಬಾರ್ದು, ಎಲ್ಲರಿಗೂ ಊಟ ಆಗಬೇಕು ಅಂತ ಹೇಳಿ ಅವತ್ತು ಎಲ್ಲರಿಗೂ ಬಂದಿರೋರೆಲ್ಲರಿಗೂ ಊಟ ಬಡಿಸಿ ಆ ಶೂಟಿಂಗು ಮುಗಿಸಿ ಇದು ಮಾಡೋದಂತೆ. ಅದಾದಮೇಲೆ ಏನು ಇದಂದರೆ ಆ ಜಾಗ ಏನಿದೆ ಅಲ್ಲಿ ಪ್ರಮೋಷನ್ ಅನ್ನೋದೇ ಬೇಡ, ಜನನೇ ಪ್ರಮೋಟ್ ಮಾಡ್ಬಿಟ್ರು ಫಿಲಮ್ನ ಆವತ್ತಿನ ದಿನಕ್ಕೆ. ಅದಕ್ಕೆ ಮೋಸ್ಟ್ಲಿ ಸಕ್ಸಸ್ ಮೀಟು ಅಲ್ಲೇ ಮಾಡಿದ್ರು ಆ ಫಿಲಮ್ದು ಅಂತ ನಾನು ಕೇಳಿರೋದು. ಇದು ನಂಗೆ ಅಣ್ಣನೇ ಹೇಳಿದ್ರು, ಶಿವಣ್ಣನೇ. ಹೌದಾ? ಆಗಿತ್ತು ಅಂತ. ನಮ್ಮ ಇನ್ಸ್ಟಾಗ್ರಾಮ್ ತ್ರಿವಿಕ್ರಮ್ ಬಸ್ ನಂಗೆ ನಿಜವಾಗ್ಲೂ ನನಗೆ ಏನೂ ತಲೆಗೆ ಬರ್ತೀನಿ, ನನಗೇನು ಗೊತ್ತಿಲ್ಲ, ಇದು ಬಿಟ್ಬಿಡಿ, ಏನು ಗೊತ್ತಿಲ್ಲ, ಇದು ಬಿಟ್ಬಿಡಿ, ಏನು ಗೊತ್ತಿಲ್ಲ, ಇದು ಬಿಟ್ಬಿಡಿ. ಇದು ಏನಾದರೂ ನಿಮಗೆ ತ್ರಿಲೋಕ್ ಹೇಳೋದು ನಿಮ್ಗೆ ಬೇಕೇ ಬೇಕು ಅಂತ ಹೇಳಿದ್ರೆ ಇನ್ಸ್ಟಾಗ್ರಾಮಲ್ಲಿ ತ್ರಿವಿಕ್ರಮ್ ಅಂತ ಒಂದು ಪೇಜ್ ಇದೆ, ಪರ್ಸನಲ್ ಆಗಿ ಕೇಳಿ, ಅವ್ರು ಹೇಳ್ತೀನಿ. ಸಕ್ಕತ್ತಾಗಿ ಆಕ್ಟಿಂಗ್ ಮಾಡ್ತೀವಿ ಕನ್ನಡ. ಮೊನ್ನೆ ಸಿಕ್ಕಿದಾಗ 3 ವಿಷಯ ಹೇಳ್ದ, ಹಿಂಗ ಹಂಗೆ ಅಂತ. ಹೌದಾ? ಇದನ್ನೆಲ್ಲ ಕೇಳೋಣ ಇಂಟರ್ವ್ಯೂ. ಎಲ್ಲ ಸೂರ್ಯ ಮುಳುಗದ ಮೇಲೆ ಹೇಳೋದು, ನೀವು ಸೂರ್ಯ ಇಲ್ಲಿ ಬೇರೆ ಟೇಬಲ್ ಬೇಕಾದ್ರೆ ಮುಳುಗಿರ್ಬೋದು, ಗೊತ್ತಿಲ್ಲ ಈಗ ಬಂದು ಸುಮಾರು. ಆಮೇಲೆ ಅದೆಲ್ಲ ಕೆಲವು ಅಲ್ಲೇ ಅಲ್ಲೇ ಮರ್ತ್ಬಿಟ್ಟಿರ್ತೀವಿ, ನಮಗೆ ನೆನಪಿರಲ್ಲ ಬೆಳಗ್ಗೆ. ಸೊ ಈ ಥರದ್ದು 100 ಸೀಕ್ರೆಟ್ಗಳಿರುತ್ತೆ. ಆ ಸೀಕ್ರೆಟ್ಗಳನ್ನ ಒಂದೊಂದು ದಿನ ಒಂದೊಂದು ಎಪಿಸೋಡ್ಗಳಲ್ಲಿ ಒಂದೊಂದು ಈ ಥರ ಹೇಳ್ತಾ ಹೋಗ್ತೀವಿ. ನೋಡೋಣ ಯಾರ್ಯಾರಿಗೆ ಗೊತ್ತು, ಯಾರ್ಯಾರು ಹೇಳ್ತಾರೆ ಅಂತ. ಈಗ ಕೆಲವೊಂದು ಹಾಡುಗಳ ಮಧ್ಯದ ಸಾಲು ಹೇಳ್ತೀನಿ, ಅದು ಯಾವ ಹಾಡು ಅಂತ ಕಂಡುಹಿಡಿಬೇಕು. ಸ್ನೇಹ ಎಂಬ ತಂಗಾಳಿಗೆ ಯಾವ ರೂಪವಿಲ್ಲ, ನೋವ ಮರೆಸೋ ಹೃದಯಕ್ಕೆ ಮಾತ್ರ ಕಾಣೋದು ಎಲ್ಲ. ಎಂಬ ತಂಗಾಳಿಗೆ ಯಾವ ರೂಪ ಇಲ್ಲ, ನಿನ್ನ ಸ್ನೇಹ ಎಂಬ ತಂಗಾಳಿಗೆ ಯಾವ ರೂಪವಿಲ್ಲ, ನೋವ ಮರೆಸೋ ಹೃದಯಕ್ಕೆ ಮಾತ್ರ ಕಾಣೋದು ಎಲ್ಲ. ದಿನ ಬೆಳಗೋ ಆ ಸೂರ್ಯನ ಆರಂಭದ ಹೆಜ್ಜೆಯಲಿ ಅಂತ ಲಾಲಿ ಹಾಡು ಸಿನಿಮಾ ಹಾಡು ಇದೆ, ದಿನ ಬೆಳಗೋ ಆ ಸೂರ್ಯನ ಆರಂಭದ ನೆಕ್ಸ್ಟ್, ಇಲ್ಲಿ ಹುಟ್ಟಿದಂತ ನಮಗೆಲ್ಲ ಸ್ವರ್ಗ ಮೇಲಂತೆ, ಮೇಲೆ ಎಲ್ಲೋ ಇರುವ ದೇವರಿಗೆ ಇಲ್ಲಿ ಗುಡಿಯಂತೆ. ನಲ್ಲ ಸಿನಿಮಾದು. ಮೇಲೆ ದೇವರು ಪ್ರೀತಿಯನ್ನು ಸೃಷ್ಟಿ ಮಾಡಿ ಬಿಟ್ಟು ಹೋದ, ಕೊಟ್ಟು ಹೋದ, ಗಂಡು ಹೆಣ್ಣು ಸೇರಿಕೊಂಡು ಹಂಚಿಕೊಳ್ಳಿ ಎಲ್ಲರೂ, ಪ್ರೀತಿಯೇ ದೇವರು ಎನ್ನುತ್ತ ಮೇಲೆ ಹೋದ. ನಿಜಾನ ನಿಜಾನ ಈ ಪ್ರೀತಿ ನಿಜಾನ ಇಲ್ಲ ಅಲ್ವಾ? ಓ ಮೈ ಗಾಡ್, ಅಲ್ಲ ಸಾಂಗ್ ಚೆನ್ನಾಗಿತ್ತು ಅಂತ ಹೇಳಿ ಅಂತ ಬಿಟ್ಟೆ ನಾನು. ಮಲಗೆ ಮಲಗೆ ಗುಬ್ಬಿ, ಸೇಮ್ ಸಿನಿಮಾ, ಅದೇ ಸಿನಿಮಾದು. ಮಲಗೆ ಮಲಗೆ ಗುಬ್ಬಿ ಮರಿ. ಮೇಘದೂತ ಕಾವ್ಯದಲ್ಲಿ ಶಾಕುಂತಲೆ ಪುಟಗಳಲ್ಲಿ ಕಾಳಿದಾಸ ಮರೆತು ಹೋದ ಪದವೊಂದು ನೀನೇನ. ಮೇಘದೂತ ಕಾವ್ಯದಲ್ಲಿ ಶಾಕುಂತಲೆ ಮರೆತು ಅಂದಗಾತಿ ಕಣ್ಣ ತುಂಬಾ ಚೆಲ್ಲಿ ಚೆಲ್ಲವಯ್ಯ, ಅಂದಗಾತಿ ಕಣ್ಣ ತುಂಬಾ ಚೆಲ್ಲಿ ಚೆಲ್ಲವಯ್ಯಾರ. ನಮ್ಮಪ್ಪ ನಿನ್ನ ಮಾವ, ನಿಮ್ಮತ್ತೆ ನನ್ನ ಅವ್ವ, ಹಿಂಗಾದ್ರೆ ಚಂದ ಅಲ್ಲ. ನಮ್ಮಪ್ಪ ನಿನ್ನ ಮಾವ ಹಿಂಗಾದ್ರೆ ಬುಲ್ ಬುಲ್ ಮಾತಾಡಕ್ಕಿಲ್ವಾ, ನಮ್ಮಪ್ಪ ಕಾವೇರಿ ಬಿಟ್ಟುಕೊಡೋದಿಲ್ಲ ಯಾಮ, ಬುಲ್ ಬುಲ್ ಮಾತಾಡಕ್ಕಿಲ್ವಾ,
ಜೀವಗಳ ಭಾಷೆ ಇದು ಬೇಕೆ ಅನುವಾದ, ಭಾವಗಳ ದೋಚುವುದು ಚಂದ ಅಪರಾಧ. ಅವರಿವರ ಜೊತೆ ಜೀವಗಳ ಬಯಕೆ ಅನುವಾದ, ಜೀವಗಳ ಭಾಷೆ ಇದು ಬೇಕೆ ಅನುವಾದ, ಅವರಿವರ ಅದಲ್ಲ ನೀವು ಹೇಳಿದ ಅದೇ ಅಲ್ವಾ? ನಾಗಾರ್ಜುನ್ ಎರಡು ಒಂದೇಳಿ ಹೇಳ್ಕೊಟ್ಬಿಡ್ತೀನಿ ಹೇಳ್ತೀನಿ. ಸಂತೆಯಲ್ಲಿ ನಿಂತರು. ಎಸ್, ಹೌದು, ಸಂತೆಯಲ್ಲಿ ನೋಡಿ 3, 2, 1 ಗೋ. ಸಂತೆಯಲ್ಲಿ ನಿಂತರು ನಾನು ಮಾತ್ರ ಕೇಳುವಂತೆ ಕೂಗು ನೀನು ನನ್ನನ್ನೇ, ಕಣ್ಣ ಕಟ್ಟಿ ಬಿಟ್ಟರು ಈಗ ಕಾಣಬಲ್ಲೆ ನಿನ್ನನ್ನೇ, ಸೇರಬಲ್ಲೆ ನಿನ್ನನ್ನೇ, ನಾನು ಮಾತ್ರ ಬಲ್ಲೆ ನಿನ್ನನ್ನೇ. ಜಯಂತ್ ಸರ್. ಹೌದು, ಲವ್ ಸ್ಟೋರಿ. ಅಲ್ಲೊಂದಿದೆ ದೋಣಿ ತೇಲಾಡುತ್ತಾ, ಏಕಾಂತವಾಗಿ ಈಗ ಮರೆಯಾಗುತ್ತಾ. ಕಡಲನು ಕಾಣ ಹೊರಟಿರೋ ಕರಗೋ ಕರಗೋ. ಅದು ಬರ್ದಿರೋರೇ ಹೇಳ್ಬಿಡ್ಲಿ ಅದನ್ನ ನೀಟಾಗಿ. ಅಲ್ಲೊಂದಿದೆ ದೋಣಿ ತೇಲಾಡುತ್ತಾ, ಏಕಾಂತವಾಗೀಗ ಮರೆಯಾಗುತ್ತಾ, ನಾವೇ ಕಂಡ ಕನಸು ಅನಲೆ, ಅದಕ್ಕೆ ನಿನ್ನ ಹೆಸರ ಇಡಲೆ, ಆ ಹೆಸರನು ಯಾಕೋ ಮರೆತೆ. ನೈಸ್, ಸೂಪರ್. ನೆಕ್ಸ್ಟ್ ಲವ್ ಫೇಲ್ಯೂರ್ ಆಗಿಡಬೇಡ ನಾಗಾರ್ಜುನ. ಮೋಡ ಮುತ್ತು ಕೊಡಲು ನೆಲಕ್ಕೆ ಬಂತು ಘಮಲು, ಮರಳಿ ಬಂದ ಮಳೆಗೆ ತವರ ಮನೆಯ ಕಡಲು. ಮನದ ಕಡಲು ಟ್ರ್ಯಾಕ್ ಇದು, ಟೈಟಲ್ ಟ್ರ್ಯಾಕ್. ನೀಲಿ 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 ಕಡಲು ಏನೋ ಭೂಮಿಗೆ ಬರಲು ಸಮಥಿಂಗ್, ತೋಳು ಚಾಚಿ ನಗಲು, ಮತ್ತೆ ಬಂತು ಓಡಿ ಬಂತು ಹೊನಲು, ಬಾಚಿ ತಬ್ಬಿಕೊಳ್ಳಲು. ಭಟ್ರು ಬರ್ದಿರೋದು ಮನದ ಕಡಲು ಟೈಟಲ್. ಉಕ್ಕುತ್ತಿದೆ ಮನದ ಕಡಲು, ನೀನಿಲ್ಲದೆ ಆ ಚಂದಿರ ಬರಿ ಕಣ್ಣಲ್ಲಿ, ಈ ಸಂಜೆಯ ನೀನಿಲ್ಲದೆ ಆ ಚಂದಿರ ಈ ಕಣ್ಣಲ್ಲಿ ಕಸವಾಗಿದೆ, ಅದನ್ನೂದುವ ಉಸಿರಿಲ್ಲದೆ ಬೆಳೆದಿಂಗಳು, ಆಕಾಶದಿ ಕಲೆಯಾಗಿದೆ ಈ ಸಂಜೆಯ ಕೊಲೆಯಾಗಿದೆ. ನಿಮ್ಗೆಲ್ಲ ಇತ್ತೀಚಿನ ಹಾಡುಗಳು ಬೇಕಿತ್ತಾ? ಇದು ತುಂಬಾ ಟ್ಯೂನ್ ಗೊತ್ತು, ಬಟ್ ಒಂದ್ ಟೈಮಲ್ಲಿ ನಿಮ್ಗೆ ಆ ಪ್ಯಾಟರ್ನ್ ಆಫ್ ಸಾಂಗ್ಗಳು ಸಿಮಿಲರ್, ಇದು ಅದು ಅದು ಆತರ ಅನ್ಸುತ್ತೆ. ಈ ಮೌನಕ್ಕೀಗ ಮಾಧುರ್ಯವಾದೆ, ಹೊರತಾಗಿ ನಿನ್ನ ನಾ ಖಾಲಿ ಆದೆ, ಇನ್ನೂ ಬೇಕಾಗಿದೆ ಒಲವು, ಇನ್ನೂ ಬೇಕಾಗಿದೆ. ಅದ್ರ ಟ್ರ್ಯಾಕ್ ಸಿಂಗಿಂಗ್ ಆಯ್ತು, ಒರಿಜಿನಲ್ ಸಿಂಗಿಂಗ್ ಕಾರಣ ವಾಸುಕಿಯರ್ನೇ ಕರ್ಸ್ಬೇಕು. ಆಕಾಶದಲ್ಲಿ ನೀ ದೀಪವಾದೆ, ಈ ಮೌನಕ್ಕೀಗ ಮಾಧುರ್ಯವಾದೆ, ಹೊರತಾಗಿ ನಿನ್ನ ನಾ ಖಾಲಿಯಾದೆ, ಸಿಹಿ ಕಹಿ ಏನಾದರೂ ಪ್ರತಿ ಕ್ಷಣ ಜೊತೆಯಾಗಿರು. ಇದು ಪ್ರಮೋದ್ ಮರುವಂತೆ ಅವ್ರು ಬರ್ದಿರೋದು. ಪ್ರಮೋದ್ ಮರುವಂತೆ ಅಂತ ಇದೆ ಇನ್ಸ್ಟಾಗ್ರಾಮ್ ಅಲ್ಲಿ, ಮದುವೆ ಆಗಿದೆ ಅವ್ರಿಗೆ. ನೋಡ್ಕೊಂಡು ಮೆಸೇಜ್ ನೋಡ್ಕೊಂಡು ಮೆಸೇಜ್ ಮಾಡಿ. ಅತಿಯಾದ ಪ್ರೀತಿ ಒಳ್ಳೇದಲ್ಲ. ಆಲ್ರೆಡಿ ಒಂದು ಪ್ರೀತಿ ಆಗಿದೆ ಇವರು. ಅತಿ ಆಗ್ಬೇಕು. ಅತಿಯಾಗದಿದ್ರೆ ಪ್ರೀತಿನೇ ಅಲ್ಲ. ಯಾವಾಗ ಸುಮ್ಮನೆ ಹೇಳಿದೆ ಗುರು. ಅದರಿಂದ ಅಲ್ಲಿ ನಿಮ್ಮ ಇಂಟರ್ವ್ಯೂ ಮುಗಿಯೋದು ಯಾವಾಗ. ಥ್ಯಾಂಕ್ ಯು ಸೋ ಮಚ್ ಚಪ್ಪಾಳೆ. ನಿಮ್ಮ ಹಾಡುಗಳು ಬಿಟ್ಟು ಉಳಿದ ನೀವಿಬ್ರು ಅವ್ರು ಬರ್ದಿರೋ ಹಾಡುಗಳ ಯಾವ ಸಾಲು ನಿಮಗೆ ತುಂಬಾ ಇಷ್ಟ ಆಯ್ತು ಅಂತ ಹೇಳ್ಬೇಕು. ಇಲ್ಲ, ನಾನು ಸ್ಟಾರ್ಟಿಂಗ್ಗೆ ಆಂಟಿಸಿಪೇಟರಿ ಬೇಲ್ ತಗೊಂಡ್ಬಿಟ್ಟಿದ್ದೀನಿ. ಏನ್ ಹೇಳಿ, ಈಗ ಒಂದು ಚಿಕ್ಕ 10 seconds ಗೇಮು. ನಾನು ಲಿರಿಸಿಸ್ಟ್ಗಳ ಹೆಸರು ಹೇಳ್ತೀನಿ, ನಮ್ಮ ಇವರು ಲಿರಿಸಿಸ್ಟ್ಗಳು. ಅವ್ರದ್ದು ಯಾವ್ದಾದ್ರು ಡೈಲಾಗು ಅಥವಾ ಅವ್ರದ್ದು ಹಾಡುಗಳ ಮೊದಲ ಸಾಲು ಎರಡೆರಡು ಹೇಳ್ಬೇಕು ಒಬ್ಬೊಬ್ರು. ಖುಷಿ ಆದ್ರೂ ಖುಷಿಯಾಗಿರೋಕೆ ಯಾವ್ದಾದ್ರು ಒಂದು ನಶೆ ಇರ್ಬೇಕು ಅನ್ನೋ. ಅತಿಯಾದ ಪಾರ್ಟಿ ಒಳ್ಳೇದಲ್ಲ, ಅತಿಯಾಗದಿದ್ರೆ ಅದು ಪಾರ್ಟಿ ಅಲ್ಲ. ನುಂಗಿಕೊಂಡರೂ ಪಾಪನೆಲ್ಲ ಗಂಗೆ ಬಿಟ್ಟು ಹೋಗುತ್ತಾಳೆ ಪಶ್ಚಾತ್ತಾಪ ಹಂಗೆ ಅಂತ. ಈ ಪಾಯಿಂಟ್ ಆಫ್ ವ್ಯೂ ಯೋಚನೆ ಮಾಡ್ಕೊಂಡ್ ಬರ್ದಿದ್ರ ನೀವು? ತುಂಬಾ ಹೋಗ್ಬಿಟ್ರು ಸರ್. ಅಲ್ಲ ಅಂದ್ರೆ ಅಲ್ಲ, ಹೌದಲ್ಲ, ನಾವು ತುಂಬಾ ಜನ ಅಬ್ಸರ್ವ್ ಮಾಡಿರಲ್ಲ. ಎವ್ರಿ ವರ್ಡ್ ಇದೇ ಲೆಟರ್ ಇಂದ ಶುರು ಆಗ್ತಾ ಇದೆ ನೋಡಿ ಇವರು ಸಾಂಗು. ನಾಗೇಂದ್ರ ಪ್ರಸಾದ್ ಇನ್ನೊಂದ್ಸರಿ ತಗೊಂಡ್ಬಿಡ್ತೀವಿ. ಅದು ಸರಿಯಾಗಿ ಹೇಳಿಲ್ಲ, ನಾನು ಕ್ಯಾಶ್ ಬ್ಯಾಕ್ ಹೇಳಿಲ್ಲ. ಇವ್ರಿಗೆ ಈಗ ನೆನಪಾಯ್ತು ಪೇಮೆಂಟ್ ಬಂದಿದೆ ಅಂತ.
ನಮ್ಮ ಚಾನಲ್ ಒಳ್ಳೆ ಚಾನಲ್ ಅಲ್ಲ, ನಂಗೆ ಇವ್ರದಲ್ಲಿ ಇದು ಇಷ್ಟ ಆಗಲ್ಲ ಅನ್ನೋಂಥದ್ದು ಏನು ಅಂತಲೂ ಹೇಳಬೇಕು. ಈ ಥರದ ಲೈನ್ಗಳು ನನಗೆ ವರ್ಕ್ ಆಗಲ್ಲ, ಈ ಸಾಂಗಲ್ಲಿ ಇದರಿಂದ ಚೆನ್ನಾಗಿ ಬರಿಬೋದಾಗಿತ್ತು ಅನ್ಸಿದೆ ಯಾವ್ದಾದ್ರು. ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡ್ತೀರಿ, ಮನಸ್ಸುಗೊಳ್ಳೆದು.